ಒಳಗಡೆ ಬಲ್ಪ್ ಅಂದರೆ ಬಲ್ಪ್ ಇದ್ರೆ ತಗೊಂಡು ಕೊಯ್ಕೊಂಡ್ಬಿಡ್ತಾರೆ ಇವರು ಏನಾದ್ರು ಮೈಂಡು ಇದಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಜೀವನ ಸಾಕಲ್ವಾ, ಇನ್ನೂ ಗೋಳಕೆ ಸಾಕು, ನಾನಿನ್ನು ಏನೋ ಬೇರೆ ಅದೇ ಥರ ಆಗುತ್ತೆ. ಅಲ್ಲಿ ಜಗಳಗಳು ಅವು ಇವು ಅಧಿಪತ್ಯ ಸಾಧಿಸ್ಬೇಕು ಅಂತ ಜೈಲಲ್ಲಿ 3 ತಿಂಗಳು ಹೊರಗೆ ಬಂದಾಗ ಮತ್ತೆ ಜೈಲಿಗೆ ಹೋಗಲ್ಲ, ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ. ಇಷ್ಟಪಟ್ಟು ಪ್ರಪೋಸ್ ಮಾಡ್ತಾಳೆ ಹುಡುಗಿ. ಪ್ರಪೋಸ್ ಮಾಡಿದಾಗ ಹುಡುಗಿ ಹೇಳ್ತೀನಿ ನಾನು, ಇಲ್ಲಮ್ಮ ನಾನು ಮರ್ಡರ್ ಮಾಡಿ ಬಂದು ಜೈಲಿಗೆ ತಪ್ಪಿಸ್ಕೊಂಡು ಬಂದಿದ್ದೀನಿ, ಪೊಲೀಸರು ಹುಡುಕ್ತಲ್ಲ ನನ್ನ ಫಸ್ಟ್ ತಗೊಂಡು ಹುಡುಗಿ ಜೀವನ ಹಾಳು ಮಾಡ್ಬೇಡಪ್ಪ ನೀನು. ಈಗ ನಮ್ಮ ಜೀವನನೆಲ್ಲ ನಮ್ಮ ಹೆಸರು ಕೆಡಿಸಿದ್ದಲ್ಲ ಸಾಕು, ಈಗ ಕೊಲೆಗಾರ ಬಂದಾನಂತ ಪಟ್ಟ ಕಟ್ಬಿಡಿ, ಕೊಲೆಗಾರ ಏನ್ರಿ ಅಂತ ಅವನಿಗೆ ಕೆಟ್ಟ ಹೆಸರು ಕೊಡ್ತೀವಪ್ಪ, ತಗೊಂಡು ಬಿಟ್ಕೊಳಪ್ಪ ಅಂದ್ರೆ ಮನೆ ಬಿಟ್ಟು ಬರ್ತೀವಿ. ನಾನು ಮನೆ ಬಿಟ್ಟು ಈಗ ಹೋಗ್ತಂದ್ರೆ ಪೊಲೀಸರು ಬರ್ತಾರೆ ಹೇಳಿ ಸರ್ ಅಂತ ನಾನೆಲ್ಲ ಹೇಳ್ತೀನಿ. ಹಿಂಗೆ ಕರ್ನಾಟಕದಿಂದ ಲವ್ ಮಾಡಿ ಬಂದ್ಬಿಟ್ಟಿದ್ದಪ್ಪ ನಾವು, ಇಲ್ಲ ನಾನು ರೂಮ್ ಗೀಮ್ ಇದ್ರೆ ಕೊಡ್ಸಪ್ಪ ಪುಣ್ಯ ಬರುತ್ತೆ ಅಂತೀವಿ. ವಿಜಯವಾಡ ಸೇಫ್ ಅಲ್ಲ ನಿಮಗೆ, ಊಟ ಮಾಡಿಸ್ತಾರೆ. ಊಟ ಮಾಡಿಸಿ ಊಟ ಮಾಡ್ಬೇಕಾದ್ರೆ ಅವ್ರಿಬ್ರು ಫ್ರೆಂಡ್ಸ್ಗಳು ಹೇಳ್ತೀವಿ ಅಂತ ನೋಡ್ತಿರ್ತಾರೆ. ಕನಿಷ್ಠ ಒಂದು ಬ್ಲೇಡ್ ಆದ್ರೂ ಇಲ್ವಲ್ಲ, ಹೊಡ್ಬಿಟ್ಟು ಎಳ್ಬಿಟ್ಟು ಎಲ್ಲಿ ಹೋಗಂತೆ ಅಂತಂದು ನಿಂತು ಬಿಡ್ತಾರೆ. ಇವ್ರು ಏನೋ ಸ್ಕೆಚ್ ಹಾಕಿದಾರಪ್ಪ, ಗ್ಯಾರಂಟಿ ಬ್ರದರ್ 1 ನಿಮಿಷ ಅಂತೇಳಿ ಅಂಗಡಿಗೂ ಒಂದು ಬ್ಲೇಡ್ ತಗೊಂತೀನಿ ನಾನು. ಬ್ಲೇಡ್ ಇದ್ರೆ ಸಾಕು 3 ಮ್ಯಾನೇಜ್ ಮಾಡ್ತೀರ ನನ್ನ ಧೈರ್ಯ ಆಗುತ್ತೆ. ಆದ್ರೆ ಅವತ್ತು 150 ರೂಪಾಯಿ ನನ್ನ ಹೆಂಡತಿಗೆ ಯಾವಾಗ ಬಟ್ಟೆ ಕೊಡ್ಸಿದ್ರ ನಾವು ಅಪ್ಪ ₹1 ಕೋಟಿ ಸಾಮಾನ್ಯ ತಂದ್ಕೊಳ್ಬೇಡ. ನಾನು ಕರ್ಣ ತಿಳ್ಕೊಂಡಿರ್ತೀನಿ. ನನ್ನ ಹೆಸರು ಕರ್ಣ ಅಲ್ಲ, ಸಿದ್ಧಾರೂಢ ಅಂತ ನನ್ನ ಹೆಸರು. ಚಿತ್ರದುರ್ಗದಲ್ಲಿ ಒಂದು ಮರ್ಡರ್ ಮಾಡಿ ಜೈಲಿಂದ ತಪ್ಪಿಸ್ಕೊಂಡು ನಾನು ಹೊರಗಡೆ ಬಂದಿದ್ದೀನಿ. ಮಗನೇ ನನ್ನ ಹೆಂಡತಿ ಮಕ್ಕಳು 2 ಉಳಿಬೇಕಿಲ್ಲ, ನೀನು ಸಾಯಿಸ್ಕೊಂಡು ಅಂತ ಡಾಕ್ಟ್ರಿಗಳು. ಅವಾಗ ಸ್ವಾಮಿ ಅಂತ ಸೂಪರ್ಡೆಂಟ್ ಇಲ್ಲಿ ಅವ್ರು ರಾಜಸ್ಥಾನ ಅಂತ ಹೇಳಿದ್ರಂತ ಅವರು ಜೈಲರ್ ಆಗಿರ್ತಾರೆ. ಅವರು ಆ ಪೀರಿಯಡಲ್ಲಿ 2005ರಲ್ಲಿ ಬರ್ತೀನಿ. ಬಂದಾಗ ನಾನು ಸ್ಟಡಿ ಮಾಡ್ಬಿಟ್ಟು ನನಗೆ ನನ್ನೇನು ಬುದ್ಧಿವಂತಿಗೆ ಅದು ಕಳಿಸ್ಕೊಡ್ತೀನಿ. ನಾನು ನನ್ನದೇ ಅಲ್ಲ, ಅವರು ಲಾಯರ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಗಲ್ ಶಿಕ್ಷೆ ತೆಗೆಸ್ತಾರೆ. ನಮ್ಮ ತಂದೆ ಸಾಕಷ್ಟು ದುಡ್ಡು ಸುರಿತಾರೆ, ಗಲ್ ಶಿಕ್ಷೆ ಹೋಗುತ್ತೆ. ಗಲ್ ಶಿಕ್ಷೆ ಹೋದ ನಂತರ ನಾನು ಅಂದರೆ ಅಲ್ಲಿವರೆಗೂ ಸಿಂಗಲ್ ಸೆಲ್ ಹಾಕಿರ್ತಾರೆ. ನಾನು ಯಾರು ಅಂದರೆ ಒಂದೇ ಅಂಗಿ ಒಂದೇ ಚಡ್ಡಿ, ಜೈಲ್ ಬಟ್ಟೆ, ಆಮೇಲೆ ಒಳಗಡೆ ಬಲ್ಪ್ ಹಾಕಲ್ಲ. ಅಲ್ಲಿ ಒಳಗಡೆ ಬಲ್ಪ್ ಅಂದರೆ ಬಲ್ಪ್ ಇದ್ರೆ ತಗೊಂಡು ಕೊಯ್ಕೊಂಡ್ಬಿಡ್ತಾರೆ ಇವರು ಏನಾದ್ರು ಮೈಂಡು ಇದಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಯಾವಾಗಲೂ ಇಬ್ಬರು ಪೊಲೀಸ್ನವರಲ್ಲಿ ನನ್ನ ಸೆಲ್ ಮುಂದೆ. ಆಮೇಲೆ ಅವ್ರಿಗೊಂದು ಗೋಳೈಕೆ ಅಂತೀನಿ ಭಾರಿ ಗೋಳೈಕೆ ಅಂತೀನಿ. ಆಮೇಲೆ ಹಿಂಗೆ ಮಾಡ್ತಾರೆ, ಇದು ಸಾಕಲ್ವಾ, ಈ ಜೀವನ ಸಾಕಲ್ವಾ, ಇನ್ನೂ ಗೋಳೈಕೆ ಸಾಕು, ನಾನಿನ್ನು ಏನೋ ಬೇರೆ ದಾರಿ ಹುಡುಕ್ಬೇಕಲ್ಲ ಅಂತ ಅನಿಸಿದಾಗ ನನಗೆ ಓದೋದು ಸ್ವಲ್ಪ ಇಷ್ಟ. ಅಲ್ಲಿಂದ ಓದನ್ನ ಪ್ರಾರಂಭ ಮಾಡ್ತೀನಿ. ಲೈಬ್ರರಿ ಬುಕ್ಸ್ ತರಿಸ್ಕೊಂಡು ಸಾಕಷ್ಟು ಓದ್ತೀನಿ ಬುಕ್ಸ್ಗಳು. ಸಿಂಗಲ್ ಸೆಲ್ ಆಗಿದ್ದಾಗ ಚೆನ್ನಾಗಿರ್ತೀನಿ. ಅಲ್ಲಿಂದ ನನ್ನ ಬ್ಯಾರೇಕಿಗೆ ಹಾಕ್ತಾರೆ. ಒಂದು 50 ಜನ 100 ಜನ ಇರೋ ಬ್ಯಾರೇಕಿಗೆ ಹಾಕ್ತಾರೆ. ಅಲ್ಲಿ ಬಂದಾಗ ಮತ್ತೆ ಅದೇ ಪ್ರಕಾರ, ಮತ್ತೆ ಅದೇ ರೂಟೀನ್ ಹಳೆ ಥರ ಸಿದ್ಧರೊಳಗೆ ಅದೇ ಥರ ಆಗುತ್ತೆ. ಅಲ್ಲಿ ಜಗಳಗಳು ಅವು ಇವು ಅಧಿಪತ್ಯ ಸಾಧಿಸ್ಬೇಕು ಅಂತ ಜೈಲಲ್ಲಿ ಅಧಿಪತ್ಯ ಸಾಧಿಸ್ಬೇಕು ಅಂತ ನಾವು ಆಗುತ್ತೆ. 2009ರಲ್ಲಿ ನಾನು ಪೆರಲ್ ಅಂತ ಕೊಡ್ತಾರೆ. ಪೆರಲ್ ಹೊರಗೆ ಬರುತ್ತೆ 3 ತಿಂಗಳು ಹೊರಗೆ ಬಂದಾಗ ಮತ್ತೆ ಜೈಲಿಗೆ ಹೋಗಲ್ಲ, ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ. ಮತ್ತೆ ಇನ್ನೇನು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅನಿಸುತ್ತೆ. 2009ರಲ್ಲಿ ಜೈಲಿಂದ ಹೊರಗೆ ತಪ್ಪಿಸ್ಕೊತೀನಿ. ನಾನು ತಪ್ಪಿಸ್ಕೊಂಡು ಆ ಸ್ಟೇಟು ಈ ಸ್ಟೇಟು ಅವು ಇವು ಅಲ್ಲೆಲ್ಲ ಕಲ್ಕತ್ತಾ ಕಾಳಿ ಮಾತೆ ಇದೆ ಅಲ್ಲಿಗೆ ಹೋಗ್ಬರೋಣ, ಇಲ್ಲೆಲ್ಲ ಪೂರಿ ಜಗನ್ನಾಥ್ ಇದೆ ಅಂತ ಹೊಡಿಸ್ತಾರೆ ಅಲ್ಲಿಗೆ ಹೋಗ್ಬರೋಣ, ಆ ಥರ ಸುತ್ತಿ ಲಾಸ್ಟ್ಗೆ ತುಮಕೂರು ಹತ್ರ ಒಂದು ಹಳ್ಳಿ ಬದಿಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೆಟ್ಲ್ ಆಗ್ತೀನಿ. 1 ವರ್ಷ ಅಲ್ಲಿ ಇರ್ತೀನಿ. ಪಾಪ ಅಲ್ಲಿ ಒಬ್ಬಡಿ SLC ಓದ್ತಾ ಇರ್ತಾಳೆ. ಅಂದರೆ ನಾನು ಎಲ್ಲೂ ಹೇಳ್ಕೊಳಲ್ಲ, ಅಂದರೆ ಎಲ್ಲರ ಹತ್ರ ಚೆನ್ನಾಗಿ ಇರ್ತೀನಿ, ಇರಲೇಬೇಕು ಅನಿವಾರ್ಯ. ಆ ಹುಡುಗಿ ನನ್ನ ಬಿಹೇವಿಯರ್ ನೋಡಿ ಇಷ್ಟಪಡ್ತಾಳೆ. ಹುಡುಗಿ ಇಷ್ಟಪಟ್ಟು ಪ್ರಪೋಸ್ ಮಾಡ್ತಾಳೆ. ಹುಡುಗಿ ಪ್ರಪೋಸ್ ಮಾಡಿದಾಗ ಹುಡುಗಿ ಹೇಳ್ತೀನಿ ನಾನು, ಇಲ್ಲಮ್ಮ ನಾನು ಮರ್ಡರ್ ಮಾಡಿ ಬಂದು ಜೈಲಿಗೆ ತಪ್ಪಿಸ್ಕೊಂಡು ಬಂದಿದ್ದೀನಿ, ಪೊಲೀಸರು ಹುಡುಕ್ತಲ್ಲ ನನ್ನನ್ನು ನೀನು ಲವ್ ಮಾಡೋದಾಗಲಿ ಮದುವೆ ಆಗೋದಾಗಲಿ ಮಾಡ್ಕೊಂಡ್ರೆ ನೀನು ಲೈಫ್ ಹಾಳಾಗೋಗುತ್ತೆ, ಬೇಡ. ನಾನು ಈ ಊರಿದ್ದು ಇದ್ರೆ ಈ ಊರು ಎದ್ರೆ ಮುಂದೂರನ ನಂದು ಸಿದ್ಧ ಎದ್ದ ಅಂತ ನನ್ನ ಊರಾಗ ಏನದು ಸಿದ್ಧ ಎದ್ದ ಅಂತ ಹೋಗ್ಬಿಡ್ತೀನಿ ನಾನು, ಇರೋದಿಲ್ಲ ಅಂತ. ಅವ್ರಿಗೆ ನಿಜ ಹೇಳ್ಬಿಟ್ಟೆ ನಾನು, ನಿನ್ನ ಪ್ರಾಮಾಣಿಕತೆ ಇನ್ನೂ ಇಷ್ಟ ಆಗತ್ತೆ, ಅವ್ಳು ಇನ್ನೂ ಜಾಸ್ತಿ ಲವ್ ಮಾಡ್ತಾಳೆ. ಆಯ್ತು ನಿನ್ನ ಕರ್ಮ, ಏನು ಮಾಡೋಕ್ಕಾಗುತ್ತೆ, ನನ್ನ ಜೊತೆಗೆ ನಿನ್ನ ಜೀವನ ಅನುಭವಿಸ್ಬೇಕಂತಿದ್ರು ಬಾ ಅಂತೇಳಿ ಕರ್ಕೊಂಡು ಸೀದಾ ನಮ್ಮ ಅಪ್ಪ ಮಾತ್ರ ಬರ್ತೀವಿ. ಪೊಲೀಸರು ಹೋಗ್ತಿರ್ತಾರೆ ನನ್ನ, ನಾವು ಅಪ್ಪ ಮಾಡೋದು ಕರ್ಕೊಂಡು ಬರ್ತಿದ್ದೆ ನಮ್ಮೂರಿಗೆ.
ಚಿತ್ರದುರ್ಗ ತುರ್ನೂರು ಅಲ್ಲಿ ಕರ್ಕೊಂಬರ್ತೀನಿ. ನಾನು ಕೊನೆ ಮಗ ಅಲ್ವಾ, ಅಪ್ಪ ಹುಡುಗಿ ಪ್ಲೀಸ್ ಅದೀನಿ, ಕರ್ಕೊಂಬಂದಿದ್ದೀನಿ, ಮದುವೆ ಮಾಡೋದು. ಅಷ್ಟು ಕರ್ಕೊಂಡು ಅವಳಿಗೆ ಜೀವನ ಹಾಳು ಮಾಡ್ಬೇಡಪ್ಪ ನೀನು. ಈಗ ನಮ್ಮ ಜೀವನನೆಲ್ಲ ನಮ್ಮ ಹೆಸರು ಕೆಡಿಸಿದ್ದಲ್ಲ ಸಾಕು. ಈಗ ಕೊಲೆಗಾರ ಬಂದಾನಂತ ಪಟ್ಟ ಕಟ್ಬಿಡಿ, ಕೊಲೆಗಾರ ಏನ್ಟಿ ಅಂತ ಅವಳಿಗೆ ಕೆಟ್ಟ ಹೆಸರು ಕೊಡ್ತೀಯಪ್ಪ, ಕರ್ಕೊಂಡು ಬಿಟ್ಕೊಳಪ್ಪ ಅಂತಾರೆ. ಮದುವೆ ಮಾಡ್ತಿಲ್ಲ ಹೇಳಿ ಅಂತ ಕರ್ಕೊಂಬಂದಿನಿ. ಇನ್ನು ಇಲ್ಲಿ ಹುಡುಗಿ ಕರ್ಕೊಂಬಂದ್ ಯಾಕೆ ಅಂತಂದ್ರೆ ಮನೆ ಮಗನ ಮದುವೆ ನೋಡ್ಬಾರ್ದು, ನೋಡಿಲ್ಲ ಅಂತ ನೀಗ ಅದನ್ನ ಹೊರಗಿರ್ಬಾರ್ದು ಅಂತ ಕರ್ಕೊಂಬಂದಿನಿ. ಮಾಡ್ತಿಲ್ಲ ಅಂತ ಮಾಡಲ್ಲಪ್ಪ ನಾನು ಮಾಡಲ್ಲ ಅಂತಾನೆ. ಅವ ನಮ್ಮ ಅಣ್ಣ ಮುಂದಿಂದ ಮದುವೆ ಮಾಡ್ತಾನೆ. ಇಲ್ಲಿ ಮನೇಲೆ ರಾತ್ರಿ 8:15 ಅವಳಿಗೆ ಕೊರಳಿ ತಾಳಿ ಕಟ್ತೀನಿ. ತಾಳಿ ಕಟ್ಟಿ ಅವಾಗ ನಮ್ಮ ಅಪ್ಪ ಒಂದು ಮಾತಾಡ್ತಾನ ಅವಳಿಗೆ, ಇವನ ಕೋಪಕ್ಕೆ ಇವನ ಮೂರ್ಖತನಕ್ಕೆ ನೀನು ಅಮ್ಮಮ್ಮ ಅಂದ್ರೆ ಒಂದು ತಿಂಗಳು 2 ತಿಂಗಳು ಸಂಸಾರ ಮಾಡೋದು ಅಷ್ಟೇ ಆಗಲ್ಲ ಕೈ ಅಂತ ಅಷ್ಟೇ. ಇವತ್ತುವರೆಗೂ ಜೊತೆಗಿದ್ದು ನಾವು ಅವಾಗ ಅವತ್ತು ರಾತ್ರಿನೇ ಮನೆ ಬಿಟ್ಟು ಬರ್ತೀವಿ. ನಾನು ಮನೆ ಬಿಟ್ಟು ಈಗ ಹೋಗ್ತಂದ್ರೆ ಪೊಲೀಸರು ಬಂದ್ಬಿಟ್ಟಿದ್ವಿ. ಪೊಲೀಸರ ಮನೆಗೆ ಬರ್ತಾರೆ, ಸಿದ್ದೋಡ ಬಂದ ನನ್ಗೆ ಗೊತ್ತಾಗಿ. ಇಲ್ಲ ಸರ್ ಬಂದಿದ್ದೀಗ, ನಮ್ಮಪ್ಪ ನಿಜ ಹೇಳಿದ್ದಾರೆ, ಬಂದಿದ್ದೀಗ ಅವ್ರ ಅಣ್ಣ ಮದುವೆ ಮಾಡ್ದ, ಅವ್ರು ಹೋದಾಗ ಎಲ್ಲಿ ಹೋದ ಗೊತ್ತಿಲ್ಲ ಸರ್. ನಮ್ಮ ಅಣ್ಣ ಕರ್ಕೊಂಡು ಅವ್ರು ಪೊಲೀಸರು ಅವ್ರ ಭಾಷೆಯಲ್ಲಿ ಚೆನ್ನಾಗಿ ರುಬ್ಬಿಡ್ದಾರ. ಅವನ್ನ ಗೊತ್ತಿಲ್ಲ ಸರ್, ಎಲ್ಲಿ ಹೋಗಿ ಅಂತ ಗೊತ್ತಲ್ಲ, ಕಳಿಸ್ಕೊಟ್ರಿ ಅಷ್ಟೇ ಅಂತ. ಅಲ್ಲಿಂದ ಅವಳಿಗೆ ಕರ್ಕೊಂಡು ಹೋಗ್ತೀನಿ. ಶಿವಮೊಗ್ಗ ಹತ್ರ ಯಲವಟ್ಟಿ ಅಂತ ಒಂದು ಊರು, ಅಲ್ಲಿ ಇರ್ತೀನಿ. 2 ದಿನ ಇರ್ತೀನಿ. ನನಗೆ ದುಡ್ಡಿನ ಅಭಾವ ಬರುತ್ತೆ. ದುಡ್ಡಿನ ಅಭಾವ ಬಂದಾಗ ನನ್ನ ಫ್ರೆಂಡ್ ಒಬ್ಬರು ಇಲ್ಲಿ ಇರ್ತಾರೆ ಜೈಲಲ್ಲಿ, ಅವ್ರಿಗೆ ಫೋನ್ ಮಾಡ್ತೀನಿ. ಮಾರುತಿ ಅಂತ ಅವ್ರ ಹೆಸರು, ಅವರಿಗೆ ಫೋನ್ ಮಾಡ್ತೀನಿ. ಮತ್ತೆ ದುಡ್ಡು ಬೇಕಾದ್ರೆ ದುಡ್ಡು ಹಾಕು ಅಂತ ಎಲ್ಲಿದ್ದೀಣ, ಯಲವಟ್ಟಿ ಅನ್ನೋ ಊರಲ್ಲಿ ಇದ್ದೀನಿ ಅಂತ. ಅವರು ದುಡ್ಡು ಹಾಕ್ಬಿಟ್ಟಾಗ ಪೊಲೀಸರು ಕೈ ಕೊಟ್ಟಿದ್ದಾರೆ ಹೊರಗಡೆ. ದುಡ್ಡು ಹಾಕಿ ದುಡ್ಡು ಕೊಟ್ಟು ಅವ್ರ ಕಡೆ ಬಂದರೆ ಪೊಲೀಸರು ಅಲ್ಲಿ ಹೋಗಿದ್ದಾರೆ. ಸಿದ್ದವ್ರಿಗೆ ಭಾಳ ಬೆಸ್ಟ್ ಫ್ರೆಂಡ್ಸ್ ಆಗೋದು. ಅವ್ನ ದುಡ್ಡು ಲಾಕ್ ಮಾಡ್ಕೊಂಡಿದ್ದಾರೆ. ಲಾಕ್ ಮಾಡ್ಕೊಂಡು ಏನಪ್ಪ, ಇಲ್ಲ ಸರ್ ಯಲವಟ್ಟಿ ಅನ್ನೋ ಊರಲ್ಲಿದ್ದಾರೆ, ಅವನೊಂದು 5,000 ದುಡ್ಡು ಕೇಳಿ ದುಡ್ಡು ಕೊಟ್ಟಿದ್ದೀನಿ ಸರ್. ಅಲ್ಲಿ ಹೇಳ್ಬಿಟ್ಟು ಸೀದಾ ಬಂದು ಫೋನ್ ಮಾಡ್ದ ನನಗೆ, ನೀನು ಇವತ್ತು ರಾತ್ರಿ ಅಲ್ಲಿದ್ದರೆ ನಿಮ್ಗೆ ಲಾಕ್ ಆಗ್ತೀನಿ ನೋಡೋಣ ಅಂತಂದ. ಅಲ್ಲಿಂದ ಮತ್ತೆ ಎಸ್ಕೇಪು. ಸೀದಾ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗ ನನಗೆ ಜೀವನ ಅಂದ್ರೆ ಏನೋ ಹುಡುಗಾಟ, ಸೀರಿಯಸ್ನೆಸ್ ಇಲ್ಲ ಜೀವನ ಅಂದರೆ. ಬಂದ್ಬಿಟ್ಟು ಮೆಜೆಸ್ಟಿಕ್ನಾಗ ಕುತ್ಕೊಳ್ತೀವಿ, ನಾನು ನನ್ನ ಹೆಂಡತಿ ಕುತ್ಕೊಂಡು ಅವಳಿಗೆ ಹೇಳ್ತೀನಿ, ಕಣ್ಣು ಮುಚ್ಚಿ ಕಣ್ತೆಗಿ ಯಾವ ಕಡೆ ಬಸ್ಬೇಕು ಅವ್ರಿಗೆ ಹೋಗೋಣ. ಅವಳಿಗೆ ಅಂತ ಹೇಳಿ ನಮ್ಮೂರ್ ಕಡೆಗೆ ಬಂದ್ರೆ ನಿಮ್ಮೂರ್ ಕಡೆಗೆ ಹೋಗ್ಬಿಡೋಣ ಅಂತ ನಾನು. ಅವಳಿಗೆ ಕಣ್ಣು ಮುಚ್ಚಿ ಕಣ್ತೆಗ ಅನಂತಪುರ ಬಸ್ ಬರುತ್ತೆ. ಅನಂತಪುರಕ್ಕೆ ಇರ್ತೀವಿ. ಅನಂತಪುರದಲ್ಲಿ ಇದ್ವಿ. ಅವತ್ತು ಆಗಲೆಲ್ಲ ಅನಂತಪುರ ಸುತ್ತರಿಯೋದು. ಅನಂತಪುರ ಸುತ್ತರೋದು ರಾತ್ರಿ ಬಸ್ ಆಗೋದು. ಎಲ್ಲಿ ಲಾಡ್ಜಲ್ಲಿ ಉಳ್ಕೊಳ್ಳೋಂಗಿಲ್ಲ. ಲಾಡ್ಜಲ್ಲಿ ಉಳ್ಕೊಂಡ್ರೆ ನಮ್ಮ ಹತ್ರ ಯಾಕಿಲ್ಲ, ಆಧಾರ್ ಕಾರ್ಡ್ ಇಲ್ಲ. ಅವರ ಆಧಾರ್ ಕಾರ್ಡ್ ಬಂದಿತ್ತು ಅವಾಗಲೇ. ಆಧಾರ್ ಕಾರ್ಡ್ ಇಲ್ಲ. 2011 ಮದುವೆ ಆಗಿದ್ದ ಅವಳಿಗೆ. ಆಧಾರ್ ಕಾರ್ಡ್ ಇಲ್ಲ, ಎಂಥದಿಲ್ಲ. ಮತ್ತೆ ಯಾಕೆ ಬೇಕು, ಅದು ತೆಲುಗು ಬೇರೆ ಸರಿ ಬರ್ತದೆ ನಮಗೆ. ಅನಂತಪುರ ಪೂರ್ತಿ ಸುತ್ತರಿಯೋದು. ನೈಟ್ ಬಸ್ ಹಾಕೋದು. ಈ ಜಲಮೇತಿ ಥರದ ನೈಟ್ ಹೋಗ್ತಾರಲ್ಲ, ಹಾಗೆ ನೈಟ್ ಪ್ರಯಾಣ ನಮ್ಮದು. ಅಲ್ಲಿಂದ ಕರ್ನೂಲು, ಅಲ್ಲಿ ಅಲ್ಲೆಲ್ಲ ಸುತ್ತರಿಯೋದು, ಸಿನಿಮಾ ನೋಡ್ಕೊಳ್ಳೋದು, ಮತ್ತೆ ನೈಟ್ ಬಸ್ ಹಾಕೋದು. ಹಿಂಗೆ ಒಂದು 4-5 ದಿನ ಬರೀ ಬಸ್ ಪ್ರಯಾಣ. ಅವೇನು ಅವಳಿಗೆ ಎಷ್ಟು ಒಳ್ಳೆ ಹುಡುಗಿ ಅಂದರೆ, ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಲ್ಲ ಹುಡುಗಿ. ಎಲ್ಲಿ ಕರ್ಕೊಂಡು ಹೋಗ್ತೀನಿ ನನ್ನ, ಯಾಕೆ ತಿಳಿಸ್ತೀನಿ. ಅವಳಿಗೂ ಒಂದೇ ಜೊತೆ ಬಟ್ಟೆ, ನಂದು ಒಂದೇ ಜೊತೆ ಬಟ್ಟೆ. ಅವಾಗ ಸರಿ ಅಂತೇಳಿ ವಿಜಯವಾಡಕ್ಕೂ ಹೋಗಿ ಇಳಿದ್ವಿ. ವಿಜಯವಾಡ ಇಳಿದಾಗ ಸಾಕಲ್ವಾ, ಎಲ್ಲ ಸೆಟ್ಲ್ ಆಗ್ಬೇಕಲ್ವ, ಮನೆಗೆ ನೋಡ್ಕೊಂಡು ಮಾಡೋದು. ಅವಾಗ ನನ್ನ ಹತ್ರ 2,000 ರೂಪಾಯಿ ದುಡ್ಡಿರುತ್ತೆ ಅಷ್ಟೇ ಲಾಸ್ಟು. ತೆರಿಗೆ ಸಾಕು ಎಲ್ಲನೊಂದು ಕಡೆ ಇಲ್ಲ ಅಂತ ಹೇಳಿ ಅವಾಗ ಸುಮ್ಮನೆ ಅಂತ ಬಂದ್ಬಿಟ್ಟು ಕೆಳಗೆ ಪ್ಲಾಟ್ಫಾರ್ಮ್ಗೆ ಕುತ್ಕೊಂಡಿರ್ತೀವಿ. ನಾನು ಹುಡುಗಿ ಅಲ್ಲಿ ಯಾರೋ ಒಬ್ಬರು ದೂರದ ಹುಡುಗ ನಿಂತಿರ್ತಾನೆ. ನಾನು ನನ್ನ ಹೆಂಡತಿಗೆ ಹೇಳ್ತೀನಿ, ನನ್ನ ಹೆಂಡತಿ ಬಂಗಾರ ಜಾಸ್ತಿ. ನಾನು ಮಗ ಅವಳು ಅಲ್ಲಿ ನಿಂತಾನಲ್ಲ, ಅವರೇ ನೋಡೋದು ಬಂದು ಸಹಾಯ ಮಾಡೋದಂತ. ಗೊತ್ತಾ ಬಜ್ಜಿ ಅಂತಾಳ, ನನ್ನ ಅಪ್ಪಾಜಿ ಅಂತಾಳ ಅವಳಿಗೆ. ಗೊತ್ತಾ ಬಜ್ಜಿ ಅಂತ. ಅವ್ರು ಯಾರು ನನಗೆ ಗೊತ್ತಿಲ್ಲ, ನಾನು ಯಾರು ಅವ್ರಿಗೆ ಗೊತ್ತಿಲ್ಲ. ನಾವಿಬ್ರು ಗಣೇಶನಿಗೆ ಗೊತ್ತು ಅಂತಿಲ್ಲ. ಯಾಕೆ ಗಣೇಶನ್ ಭಾಳ ನೆನಪಿಲ್ಲ. ಅವ್ನು ಯಾರೋ ನನಗೆ ಗೊತ್ತಿಲ್ಲ, ನಾನು ಯಾರು ಗೊತ್ತಿಲ್ಲ. ಬಟ್ ನಾವಿಬ್ರು ಗಣೇಶನಿಗೆ ಗೊತ್ತು. ಗಣೇಶ ಬಂದು ಅವ್ನು ಹೆಲ್ಪ್ ಮಾಡಿಸ್ತಾನ. ನಾನು ಹೇಳ್ತೀನಿ, ಅವ್ನು ಬರ್ತಾನೆ ಸೀದಾ ಬಂದ್ಬಿಟ್ಟು ತೆಲಿನಾಗ ಹೇಳ್ತಾನ ಅವನು, ಕಿಂದ ಎಂದು ಕೂಚಿನಾರು ಬಲ మీద ಕೂಚಂಡಿ ಅಂತ. ಅವಾಗೇನು ನಾನು ಹೇಳ್ತಿಲ್ಲ, 2 ತೆಲುಗು.
ಅಟಾಕ್ ಇಂಗ್ಲೀಷ್ ಟು ಕನ್ನಡ ಅಂತ ಹೇಳ್ತೀನಿ. ಅವನು ಹೇಳಿ ಸರ್ ಅಂತ ನಾನೆಲ್ಲ ಹೇಳ್ತೀನಿ, ಹಿಂಗೆ ಕರ್ನಾಟಕದಿಂದ ಲವ್ ಮಾಡಿ ಬಂದ್ಬಿಟ್ಟಿದ್ದಪ್ಪ ನಾವು, ಇಲ್ಲೇನೋ ನಿನ್ಗೆ ರೂಮ್ ಗೀಮ್ ಇದ್ರೆ ಕೊಡ್ಸಪ್ಪ ಪುಣ್ಯ ಬರುತ್ತೆ ಅಂತೀನಿ. ವಿಜಯವಾಡ ಸೇಫ್ ಅಲ್ಲ ನಿಮಗೆ, ತೆನಾಲಿ ಚೆನ್ನಾಗಿರುತ್ತೆ, ಅಲ್ಲಿ ನೀರಿನ ಸೌಕರ್ಯ ಎಲ್ಲ ಚೆನ್ನಾಗಿರುತ್ತೆ. ವಿಜಯವಾಡ ಇರುವಷ್ಟು ಸೌಕರ್ಯ ಇಲ್ಲ, ನೀವು ತೆನಾಲಿಗೆ ಹೋಗ್ರಿ ಅಂತ. ನಮ್ಮ ಅಕ್ಕ ಬರಬೇಕು ರೈಲ್ಗೆ, ನಮ್ಮ ಅಕ್ಕನ ಕರ್ಕೊಂಡು ನಂದು ತೆನಾಲಿದೆ, ನಾನು ಬರ್ತೀನಿ ಅಂತ ಹೇಳ್ತಾನೆ ಅವನು. ಅವಾಗ ಅವರೇ ತಿಂಡಿ ತಿನ್ನಿಸಿ ಬಸ್ಸು ಟಿಕೆಟ್ ಅವರೇ ಕೊಡಿಸಿ ಕಳಿಸ್ತಾನೆ. ತೆನಾಲಿ ಬಂದ್ವಿ, ಅವನು ಮಾತು ಕಳಿಸ್ಕೊಡ್ತಾನೆ ನನಗೆ, ನೀವು ತೆನಾಲಿಗೆ ಹೋಗ್ರಿ, ತೆನಾಲಿಗೆ ಹೋಗಿ ಅದ್ದಿಗೆ ಇಲ್ಲುಂದ ಇಷ್ಟೇ ಹೇಳಿ ಸಾಕೋದು. ಅವರು ಲೇದು ಅಂತ ಸುಮ್ಮನೆ ಬಂದ್ಬಿಡ್ರಿ, ಕೇಳಬೇಕಷ್ಟೇ, ಅದ್ದಿಗೆ ಇಲ್ಲುಂದ ಅಂತ ಕೇಳ್ತಾರೆ. ಸರಿ ಅಣ್ಣ ಅಂತ ನಾನು. ಹಾಗೇನು ಅವ್ರು ಐತೆ ಅಂದ್ರೆ ಅದು ಯಾವ ವೇಳೆ ತಿಳ್ಕೊಂಡ್ರು, ತೆನಾಲಿ ಯಾವ ವೇಳೆ ತಿಳ್ಕೊಂಡ್ಬಿಟ್ಟು ನನಗೆ ಫೋನ್ ಮಾಡಿ ಅಂತ. ಆಯ್ತು ಬರೋದು, ಅಕ್ಕ ಅಣ್ಣ ಅದ್ದಿಗಿಲ್ಲುಂದ ಲೇದಪ್ಪ, ಅದ್ದಿಗಿಲ್ಲುಂದ ಲೇದು, ಅದ್ದಿಗಿಲ್ಲುಂದ ಇದೆ ಹೋಗೋದು. ಯಾರು ಸುಮ್ಮನೆ ಹೊರಗೆ ಯಾರು ಕೂತದ್ದು ಅದ್ದಿಗಿಲ್ಲುಂದ ಅದು ಏನಂತ ಗೊತ್ತಿಲ್ಲ ನನಗೆ. ಅವಾಗ ಆ ಕೆಟ್ಟ ಮಾತು ಒಳ್ಳೆ ಮಾತು ಗೊತ್ತಿಲ್ಲ ನನಗೆ. ಅದ್ದಿಗಿಲ್ಲುಂದ ಇಷ್ಟೇ ಕೇಳತ್ತದು. ಅವರು ಇಲ್ಲ ಏನ್ ಪೋಯ ಅಂತ ಅವರು. ಆಯ್ತಾಯ್ತು ಸರಿ ಗೌರ್ಮೆಂಟ್ ಬಸ್ಸಿಗೆ ಬರ್ತೀವಿ ಕುದು ಅಂದ್ವಿ, ಫೋನ್ ಮಾಡ್ತೀವಿ, ಎಲ್ಲೂ ಸಿಗಲ್ಲಪ್ಪ ಇಲ್ಲು. ಅದು ನಮ್ಮ ನೈಟ್ ತೆಲುಗು ಬರುತ್ತೆ, ಅಂದ್ರೆ ಸ್ಪಷ್ಟವಾಗಿ ತೆಲುಗಲ್ಲ. ಅವನಿಗೆ ಹೇಳ್ತಾಳೆ, ಅವ್ರಿಗೆ ಗಣೇಶ್ ಅಂತ ಅವನು, ಅವನ ಹೆಸರು ಗಣೇಶ್ ನೋಡಿ. ಅವಾಗ ಗಣೇಶ್ಗೆ ಹೇಳಿದೆ, ಇಲ್ಲ ಎಲ್ಲೂ ಸಿಗ್ಲಿಲ್ಲ, ನೀವು ಅಲ್ಲೇ ಇರಿ ನಾವು ಬರ್ತೀವಿ ಅಂತ. ಅವನೊಂದು ಇಬ್ರು ಫ್ರೆಂಡ್ಸು ಕರ್ಕೊಂಡ್ ಬರ್ತಾನೆ. ಅವರು ಮಧ್ಯಾಹ್ನ ಆಗಿರುತ್ತಾರೆ, ಅವನು ಫಸ್ಟ್ ಹೋಟೆಲ್ ಕರ್ಕೊಂಡು ಹೋಗ್ತಾರೆ. ಅವ್ನು ನೇಚರ್ ಇರ್ತಾನೆ ನೋಡ್ರಿ. ಅವ್ನು ಫಸ್ಟ್ ವಿಜಯವಾಡ ಸಿಕ್ಕರು ತಿಂಡಿ ತಿಂತಿದ್ದಾರೆ, ತೆನಾಲಿ ಸಿಕ್ಕರು ಊಟ ಮಾಡಿಸ್ತಾರೆ. ಅವರು ಊಟ ಮಾಡಿಸ್ತಾರೆ, ಊಟ ಮಾಡಿಸಿ ಊಟ ಮಾಡ್ಬೇಕಾದ್ರೆ ಅವ್ರಿಬ್ರು ಫ್ರೆಂಡ್ಸ್ ಅಲ್ಲೇಂಟಿ ಒಂಥರ ಮಾಡ್ತಿರ್ತಾರೆ. ನನಗೆ ಒಂದು ಸ್ವಲ್ಪ ಅನುಮಾನ ಬರುತ್ತೆ, ಇವರು ನನಗೇನಾದ್ರು ಹೊಡೆದ್ಬಿಟ್ಟು ಎಲ್ಲೋ ಕರ್ಕೊಂಡ್ರೆ ನನ್ನೇಟಿಗೆ ಏನಾದ್ರು ಮಾಡ್ಬೋದಾ, ನನ್ನ ಹತ್ರ ಅಕಾರು ಏನಿಲ್ವಲ್ಲ, ಕನಿಷ್ಠ ಒಂದು ಬ್ಲೇಡ್ ಆದ್ರೂ ಇಲ್ವಲ್ಲ, ಹೊಡೆದ್ಬಿಟ್ಟು ಎಳ್ಬಿಟ್ಟು ಎಲ್ಲಿ ಹೋಗಂತೆ ಅಂತಂದು. ಅವಾಗ ಪಾಪ ಅವ್ರು ತುಂಬಾ ಒಳ್ಳೆ ಹುಡುಗ ಅವರು, ಅಂದ್ರೆ ನಮ್ಗೆ ಕೆಟ್ಟವರೇ ಪರಸ್ಥಳ ಪ್ರಾಡ್ಸ್ ಅಂತ ಅಂತಾರಲ್ಲ ಹಂಗೆ. ಅವಾಗ ಅವರು ನಾವೊಂದು ರೂಮ್ ನೋಡ್ತೀವಿ, ನೀವು ಕೆಲಸ ಮಾಡಿ, ನೀವು ಬಿನ್ನಿಸ್ ಅಂತ ಒಂದು ಟಾಕೀಸ್ ಇದೆ ಅಲ್ಲಿ ಹೋಗ್ರಿ, ಅಲ್ಲಿ ವೀರ ಸಿನಿಮಾಗಿಲ್ಲ ಸಿನಿಮಾ ನೋಡ್ರಿ ಅಂತಾರೆ ಅವರು. ಬೇಕಾಯ್ತಂತ ನಾನು ಅವ್ರಿಗೆ ಬೇಕು ಅಂತಾರೆ ಅವರು. ಆಗ ರವಿತೇಜ ಸಿನಿಮಾ ಅದು ಅಲ್ಲಿಗೆ ಹೋಗ್ತಿಲ್ಲ ಅವರು, ಅವರೇ ಕರ್ಕೊಂಡು ಬರ್ತಾರೆ, ಅಲ್ಲಿ ಹೋಗಿ ಟಿಕೆಟ್ ಅವರೇ ಕೊಡಿಸ್ತಾರೆ, ಸಿನಿಮಾ ಕಳಿಸ್ತಾರೆ. ನನಗೆ ಇವೆಲ್ಲ ನೋಡಿ ಏನೋ ಸ್ಕೆಚ್ ಹಾಕಿದ್ದಾರೆ ಅಂತೇಳಿ ಸಿನಿಮಾಕ್ಕೆ ಹೋಗಿ ಒಂದು ಅರ್ಧ ಸಿನಿಮಾ ನೋಡಿ ವಾಪಸ್ ಬಂದ್ಬಿಡೋಣ ಅಂತಂದ್ರೆ. ಸಿನಿಮಾ ನೋಡ್ತೀವಿ, ಸಿನಿಮಾ ನೋಡಿದಾಗ ಅವರ ಒಬ್ಬರಬ್ಬ ಅಂತೀವಿ, ಬೇಡ ಇಲ್ಲ ಊರೇ ಬೇಡ, ಇಲ್ಲ ಬೇರೆ ಕಡೆ ಹೋಗಬ್ಬ ಅಂತೀವಿ. ಆಯ್ತಪ್ಪ ತಂದ್ಬಿಟ್ಟು ಅವ್ರಿಗೆ ಹೊರಗೆ ಬರ್ತೀವಿ, ಹೊರಗೆ ಬಂದಾಗ ಅವ್ರು ನಿಂತಾರೆ, ಅಲ್ಲಿ ಹೊರಗಡೆ ನಿಂತು ಬಿಡ್ತಾರೆ. ಇವ್ರು ಏನೋ ಸ್ಕೆಚ್ ಹಾಕಿದಾರಪ್ಪ, ಗ್ಯಾರಂಟಿ ಬ್ರದರ್ 1 ನಿಮಿಷ ಅಂತೇಳಿ ಅಂಗಡಿಗೂ ಒಂದು ಬ್ಲೇಡ್ ತಗೊಂಡು, ನಾನು ಬ್ಲೇಡ್ ಇದ್ರೆ ಸಾಕು ಮೂವರ್ನ ಮ್ಯಾನೇಜ್ ಮಾಡ್ತೀರ ನನ್ನ ಧೈರ್ಯ. ಒಂದೇ ಒಂದು ಬ್ಲೇಡ್ ಇದ್ರೆ ಸಾಕು ಇವ್ರು ಮೂವರ್ನು ಮ್ಯಾನೇಜ್ ಮಾಡಬಲ್ಲೆ ಅನ್ಕೊಂಡು ಹೋಗಿ ಒಂದು ಬ್ಲೇಡ್ ತಗೊಂಡು ಬಂದು ಇಟ್ಕೊಂತೀನಿ. ಅವ್ರ ಕರ್ಕಡೆ ಒಂದು ರೂಮ್ ನೋಡಿದ್ವಿ ನಿಮಗೆ, ಅಲ್ಲಿ ಚೆನ್ನಾಗಿದೆ, 400 ರೂಪಾಯಿ ಬಾಡಿಗೆ, 400 ರೂಪಾಯಿ ಅಡ್ವಾನ್ಸ್ ಅನ್ನೋದ್ರಲ್ಲಿ ಹಂಗೆ. ಅಂದ್ರೆ ನಾವಿರೋ ಕಡೆ ಬೇರೆ ಕಡೆ ಗೊತ್ತಿಲ್ಲ ನನಗೆ. ಒಂದು ತಿಂಗಳು ಅಡ್ವಾನ್ಸ್ ಕೊಡ್ಬೇಕು ಅಷ್ಟೇ. ಅಲ್ಲಿ ಕರ್ಕೊಂಡು ರೂಮಿಗೆ ಕೊಡ್ತಾರೆ ಅವರು. ಆಯ್ತು ಓಕೆ ಥ್ಯಾಂಕ್ ಯು. ಏನು ಮಾಡಲ್ಲ ಸರ್, ಏನೇನು ಮಾಡಲ್ಲ ಹುಡುಗರು. ಕರ್ಕೊಂಡು ರೂಮಿಗೆ ಬಿಟ್ಟು ರೂಮ್ ಕೊಡಿಸಿ ಹೋಗ್ತಾರೆ. ಮತ್ತೆ 2,000 ರೂಪಾಯಿಗಳು ಇರುತ್ತಲ್ಲ ನನ್ನ ಹತ್ರ. ಆ 2,000 ರೂಪಾಯಿಯಾಗ ಅವಳಿಗೆ ಬಟ್ಟೆನೂ ಕೊಡ್ಸಲ್ಲ, ಯಾವ್ದು ಕೊಡ್ಸಲ್ಲ, ದಿನ ಓಟ್ಬಿಟ್ಟ 50 ರೂಪಾಯಿ ಬರೋದ್ರೆ ಓಟ್ಬಿಟ್ಟ ಮಾಡ್ತೀವಿ ನಾವು 3-4 ದಿನ. ಆಮೇಲೆ ಲಾಸ್ಟಿಗೆ ಒಂದಿನ 50 ರೂಪಾಯಿ ಕೊಟ್ಬಿಟ್ಟು ಅವಳಿಗೆ ಹೇಳ್ತೀನಿ ನಾನು, ಅಂದ್ರೆ ಬೆಳಿಗ್ಗೆ 20 ರೂಪಾಯಿ ಇಡ್ಲಿ ತಿನ್ನು, ಮಧ್ಯಾಹ್ನ 20 ರೂಪಾಯಿ ಇಡ್ಲಿ ತಿನ್ನು, ಇವತ್ತು ಸಾಯಂಕಾಲ ಕಳ್ಳತನ ಮಾಡಿದ್ರೆ ನಿನಗೆ ತಂದಾಕ್ತೀನಿ ಊಟ ಅಂತೇಳಿ ಹೋಗ್ ನಾನು. ನನಗೆ ಸ್ವಲ್ಪ ಪೇಂಟ್ ಕೆಲಸ, ಪೆಟ್ರೋಲ್ ಮಾಡೋದು ಪೇಂಟ್ ಕೆಲಸ ಅನುಭವ ಇತ್ತಲ್ಲ, ಪೇಂಟ್ ಕೆಲಸ ಗೊತ್ತು ನನಗೆ. ನನಗೆ ಪರ್ಫೆಕ್ಟ್ ಇಲ್ಲ, ಓಕೆ ಮ್ಯಾನೇಜ್ ಮಾಡ್ಬೋದೆ. ಪೇಂಟ್ ಕೆಲಸಕ್ಕೆ ಹೋಗ್ತೀನಿ, ಯಾರು ಸಿಗ್ತಾರೆ ಅಕ್ಕಪಕ್ಕದಲ್ಲಿ ಯಾರು ಪರಿಚಯ ಮಾಡ್ಕೊಡ್ತಾರೆ, ಪೇಂಟ್ ಕೆಲಸ ಕರ್ಕೊಂಡು ಹೋಗಿ ಅಂತೇಳಿ. ನಾನು ಅವನು ನಾನು
ತೆನಾಲಿ ಅವ್ರು ಕರ್ಕೊಂಡ್ಬರೋದು ವೇಜೆಂಡ್ಲ ಊರಿಗೆ ಕರ್ಕೊಂಡ್ಬರ್ತಾನೆ ಅವರು. ವೇಜೆಂಡ್ಲ ಸುಮಾರು ಒಂದು 16 ಕಿಲೋಮೀಟರ್ ದೂರ ಆಗುತ್ತೆ ತೆನಾಲಿಗೂ ವೇಜೆಂಡ್ಲ. ಆಟೋದಾಗ ಹೋಗ್ತಾ ಇದ್ವಿ, ನನಗೆ ಯೋಚನೆ ಬರ್ತದೆ, ಪಕ್ಕದ ಮನೆ ಏನಾದ್ರು ಹೆಂಡತಿ ಏನಾದ್ರು ಮಾಡ್ಬೋದಾ, ನನ್ನನ್ನ ಹಂಗೆ ಕಳಿಸ್ಬಿಟ್ಟು ಈ ಥರ ಏನಾದ್ರು ಮಾಡ್ಬೋದಾ ಅಂತೇಳಿ. ಅವಾಗ ಅಲ್ಲಿ ಏನೂ ಆಗಲ್ಲ ಪಾಪ, ನಮ್ಮ ಆಲೋಚನೆಗಳ ಹತ್ರ ಬರ್ತವೆ. ಅದಕ್ಕೆ ಭಗವಾನ್ ಬುದ್ಧದೇವ ಮಾತಾಡ್ತಾರೆ ಏನಂದ್ರೆ, ಆಲೋಚನೆಗಳೇ ನಾವು ಅಂತ. ಆಲೋಚನೆಗಳ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕಂತ. ಏನು ಆಲೋಚನೆ ಬರ್ತಾ ಇದೆ ಅದನ್ನು ಗಮನಿಸ್ಬೇಕು ಅಂತ ಅದನ್ನು ಕಲಿಸ್ಕೊಟ್ಟಿದ್ದು ನಮ್ಮ ದೇವರು. ಅಲ್ಲಿ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಕೆಲಸ ಮಾಡಿದ ತಕ್ಷಣ ಅವ್ನು ಸಾಯಂಕಾಲ ಆದ ತಕ್ಷಣ 400 ರೂಪಾಯಿ ಕೊಡ್ತಾನೆ ನನಗೆ. 400 ರೂಪಾಯಿ ಕೊಟ್ಟಾಗ ವಾಪಸ್ ಅವನಿಗೆ ಕೊಡ್ತೀವಿ ಬೇಸಿಗೆ. 400 ರೂಪಾಯಿ ಹಾಕ್ಸ್ಕೊಟ್ಟು ನಾವು 400 ರೂಪಾಯಿ ಕೊಡ್ತಾನೆ ಕೂಲಿ, ವಾಪಸ್ ಅವನಿಗೆ ಕೊಟ್ಬಿಟ್ಟು ಅಣ್ಣ ರೈಸು ಬೇಳೆ ತೆಲುಗಿನಾಗ ಏನಂತ ಕಲಿಬೇಕು ಅಂತ ಗೊತ್ತಿಲ್ಲ ನೀ, ಅದು ಈ ಥರ ಕೊಡಿಸು ಅಂತೀನಿ ನಾನು. ಅವ್ನು ಆಗ್ಲಾದಂತ ಎಷ್ಟು ಒಳ್ಳೆ ಮೇಸ್ತ್ರಿ ಅಂದ್ರೆ ಅವನು ಏನ್ ಬೇಕು ಈಗ ಅಂತಾರೆ. ಮನೆಗೆ ಇನ್ನೇನು ಇಲ್ಲ ಅಂತೀನಿ ನಾನು, ಮನೆಗೆ ಇನ್ನೇನಿಲ್ಲಪ್ಪ ಅಂತೀನಿ. ಅವನು ಕರ್ಕೊಂಡೋಗಿ ಒಂದು 5 kg ಅಕ್ಕಿ, ಬೇಳೆ, ತರಕಾರಿ ಅವ್ನು ಕೊಡಿಸಿದ ತಕ್ಷಣ ಅಂತ ಸುಮ್ಮನೆ ತೋರ್ಸೋದ ಎಲ್ಲ ಕೊಡಿಸ್ತಾನೆ. ಸ್ಟವ್ ಅಂತೀನಿ, ಸ್ಟವ್ ಅಂತೀನಿ, ಸ್ಟವ್ ಕೊಡಿಸ್ತಾನೆ ಅವನು. ನಾನು ಸ್ಟೋರಿಯಲ್ಲಿ ಹೇಳಿರ್ತೇನೆ ನಿಮಗೆ. ನಮ್ಮ ಏನೇನು ಅವ್ರೇನು ಅರ್ಥ ಮಾಡ್ಕೊಂಡು ನಾನು ಹೇಳ್ತೀನಿ, ಅವ್ರಿಗೆ ಅರ್ಥ ಆಗ್ತದೆ, ಬಟ್ ಅವ್ರು ಏನೋ ಅರ್ಥ ಮಾಡ್ಕೊಂತಾರೆ. ಅವರು ಸ್ಟವ್ ಕಿರ್ಸ್ನಾಲ್ ಅಂತೀನಿ, ಅವ್ನು ಕಿರ್ಸ್ನಾಲ್ ಎಲ್ಲ ಕೊಡಿಸ್ತಾರೆ. ಏನೇನು ತಂದ್ರೆ ಏನು ಕೈ ಬಿಸಿ ಊರಿಗೆ ಪೂರಿ ಕೈ ಬಿಸು ಓಕೆ ಸವಾಲು ಅಂತಾರೆ. ಬಂದ್ಬಿಟ್ಟಿದ್ದ ನಾನು ಅವ್ರು ತೆಲುಗು ಬಂದ್ರೆ ಕನ್ನಡದ ರಿಯಾಕ್ಷನ್ ಕೊಡ್ತಿದ್ದೆ ಅವರಿಗೆ. ಸರ್ ಅವರೆಲ್ಲ ಕೊಡಿಸ್ತಾರೆ, ಎಲ್ಲ ಕೊಡಿಸಿ ನೀವು ಬರೀ ಭಾಗ చేస్తావు ರೇಪು ರಾ ಅಂತಾರೆ. ಆಯ್ತು ಅಂತೀನಿ. ಅವ್ನು ಏನು ಹೇಳ್ತಾರೆ ಗೊತ್ತು, ಹೂ ಅಂತ ಅಷ್ಟೇ. ನಾನು ಅವನು ಬೈದ್ರು ಹೂ ಅಂತೀನಿ, ಒಳ್ಳೆ ಹೇಳಿದ್ರು ಹೂ ಅಂತ ತಿಳ್ದು ಬರಲ್ಲ ಸರಿಯಾಗಿ. ಅವ್ನು ತಗೊಂಬಂದು ಆಟ ಕರ್ಕೊಂಬಂದು ಮನೆಗೆ ಬಿಡ್ತಾನೆ. ಮನೆಗೆ ಬಿಟ್ಟ ರೇಪು ಖಾಲಿ ಟೈಮಾಗ ನೀವು ಅಂತ ನಾವು ಆಯ್ತು ಅಂತ ನಾನು ಕರ್ಕೊಂಬಂದು ನಾನು ಹೆಂಡತಿ ಕೊಡ್ತೀನಿ. ಅವಳಿಗೆ ಅಡಿಗೆ ಮಾಡ್ತಾಳೆ, ಅನ್ನ ಸಾಂಬಾರು ಮಾಡ್ತಾಳೆ. ಮಾಡಿಬಿಟ್ಟಾಗ ನೀನು ಊಟ ಕುತ್ಕೋಬೇಕು ಸರ್, ಊಟ ಕುತ್ಕೊಂಡಾಗ ತೆಗೆದ್ಬಿಟ್ಟು 50 ರೂಪಾಯಿ ತೆಗೆದು ತೋರಿಸ್ತಾಳೆ. ನೀನು ಒಂದು ಹಣ್ಣು ತಿನ್ಸಾರ ಅವತ್ತು ಅಂದ್ರೆ ಯಪ್ಪ ನನ್ನ ಜೀವನದಾಗ ನಮ್ಮ ಅಪ್ಪ ಸತ್ತವನು ಅಷ್ಟೊತ್ತಿಲ್ಲ, ಅವತ್ತು ಭಾಳ ಹತ್ಬಿಡ್ತೀನಿ ನಾನು. ನಾನು ಕೇಳ್ತೀನಿ ಯಾಕಮ್ಮ ಅಂತಂದ್ರೆ, ಅವಳಿಗೆ ಒಂದು ಮಾತಾಡ್ತಾಳೆ, ಸರ್ ಅಕಸ್ಮಾತ್ ಇವತ್ತು ಕೂಲಿ ನಿಮಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಇದೇ 50 ರೂಪಾಯಿ ಬೆಳಿಗ್ಗೆ ನಾನು ನೀನು ಇಡ್ಲಿ ತಿಂದು ಮತ್ತೆ ಕೆಲಸ ಮಾಡ್ಕೊಂಡು ಹೋಗೋದಲ್ಲ ಅಂತಾಳೆ. ಅವತ್ತು ಅವಳಿಗೆ ಸತ್ಯ ಅಂತ ಹೇಳ್ತೀನಿ. ಇಂಥ ಅಂದ್ರೆ ಇಂಥ ಕೊಲೆಗಾರರಿಗೂ ಇಂಥ ಒಳ್ಳೆ ಹೆಂಡತಿ ಸಿಗ್ತಾರಲ್ಲ ಅಂತ ಹೇಳ್ತೀನಿ. ಸಾರಿ ಆಮೇಲೆ ಫಸ್ಟ್ ಕೂಲಿ ಬರುತ್ತೆ. ಅವಣ್ಣ 400 ರೂಪಾಯಿ ಕೊಡೋದು 500 ರೂಪಾಯಿ ಕೊಡೋದಿತ್ತಂತ ಅವನು. ಬಂದ ತಕ್ಷಣ ಆದರೆ ಹೆಂಗೆ ಅಂದರೆ ಮನೆ ಮುಂದೆ ಬೋರು, ನೈಟು ಅವಳಿಗೆ ಬಟ್ಟೆ ನಾನು ತೊಳಿತಾ ಇದ್ದೆ, ಒಂದೇ ಜೊತೆ ಬಟ್ಟೆ ತೊಳೆದ್ಬಿಟ್ಟು ಹಾರಾಕೋದು, ಮತ್ತೆ ಬೆಳಿಗ್ಗೆ ಅವಳಿಗೆ ಗುಡಿಸೋದು. ಅವನ್ನ ಈ ಥರ ಆಗ್ತಿರ್ತದೆ. ಎಷ್ಟು ದಿನ ಕೂಲಿಗೆ ಹೋದ ತಕ್ಷಣ ಅವ್ರು 500 ರೂಪಾಯಿ ಕೊಡ್ತಾರೆ. 150 ರೂಪಾಯಿ 2 ಚೂಡಿದಾರ ಕೊಡಿಸ್ತಾರೆ ಅವಳಿಗೆ ಫಸ್ಟ್. 2 ವರ್ಷ ಜೊತೆಗಿರ್ತೀವಿ ಸರ್. ನಮ್ಮಪ್ಪನ ಹತ್ರ ನಮ್ಮಪ್ಪ ಹೆಂಗೆ ಅಂದರೆ 1 ರೂಪಾಯಿಯಿಂದ 1 ಕೋಟಿವರೆಗೂ ದುಡ್ಡು ತೋರಿಸಿದಾನೆ ನನಗೆ. ಅದು ಲೆವೆಲ್ ಅದು ತೋರಿಸಿದ್ದಾನೆ. ನನ್ನ 20 ವರ್ಷಕ್ಕೆ ತೋರಿಸ್ಬಿಟ್ಟಿದ್ದಾನೆ ದುಡ್ಡು ಅಷ್ಟು ನನಗೆ. ಆದರೆ ಅವತ್ತು 150 ರೂಪಾಯಿ ನನ್ನ ಹೆಂಡತಿಗೆ ಯಾವಾಗ ಬಟ್ಟೆ ಕೊಡಿಸಿದ್ರೆ ನಾವು ಅಪ್ಪನ 1 ಕೋಟಿ ರೂಪಾಯಿ ಸಾಮಾನ್ಯ ತಂದ್ಕೊಳ್ಬೇಡ. ಅವತ್ತು 2 ವರ್ಷ ಅವಳಿಗೆ ಜೊತೆಗಿರ್ತೀನಿ. ಲೈಫ್ ಹೆಂಗಿರುತ್ತಂತಂದ್ರೆ, ಈ ಬುದ್ಧ ದೇವರು ಕಮಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ಬಿಟ್ಟು ಎಷ್ಟು ಆನಂದ ಪಡ್ತಾ ಅಷ್ಟು ಆನಂದ ಇರುತ್ತೆ ನನ್ನ ಜೀವನ. ಆ ಥರ ಜೀವನ ಮಾಡ್ತೀನಿ. ಆಮೇಲೆ ಒಂದು ಹೆಣ್ಣು ಮಗು ಹುಟ್ಟು ನನಗೆ. ಆ ಹೆಣ್ಣು ಮಗು ಸ್ವಲ್ಪ ಸ್ಟೋರಿ ಹೇಳ್ತೀನಿ, ಬೇಜಾರ ಮಾಡ್ತೇನೆ. ನನಗೆ ಹೆಣ್ಣೇ ಬೇಕು ಅಂತ ಆಸೆ ನನಗೆ, ಗಂಡು ಮಕ್ಕಳು ಬೇಡ. ಯಾಕೆಂದ್ರೆ ನಾನು ಗಂಡು ಮಕ್ಕಳು ಜೀವನ ನಾನು ಮಾಡ್ತಾ ಇದ್ದೀನಲ್ಲ, ನನ್ನ ಮಕ್ಕಳು ಅಂತರ ಆಗ್ಬಿಟ್ರೆ ಸಹಸ. ಗಂಡು ಮಕ್ಕಳು ಬೇಡ ನನಗೆ. ಹೆಣ್ಣು ಮಕ್ಕಳು ಇದ್ಬಿಟ್ರೆ
ಚೆನ್ನಾಗಿರುತ್ತೆ ಅಂತ ಹೆಣ್ಮಕ್ಳೇ ಅಡುಗೆ. ಅವಾಗ ಅವ್ರು ಗರ್ಭಿಣಿ ಆಗ್ತಾರೆ, ಅವ್ರು ಸೇವೆ ಎಲ್ಲ ಮಾಡ್ತೀನಿ ನಾನು. ಯಾರು ಇಲ್ಲ ನನಗೆ, ನಾನು ಅವ್ರು ನಾನೇ. ಚೆನ್ನಾಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಮಗು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ರಾತ್ರಿ 10:30 ಕರ್ಕೊಂಡು ಹೋಗಿದ್ದು 1 ಗಂಟೆ ಅಂದ್ರೆ ಹೇಗೆ ಆಗಲ್ಲ, ತುರಿ ನೋವು ತಿಂತದಾಳೆ. ಅವನು ಡಾಕ್ಟರ್ ಕರೀತಾನೆ, ಕರೆದು ಕೇಳ್ತಾನೆ ನನ್ನ, ನೋಡಪ್ಪ ಮಗುನ ಉಳಿಸ್ಬೋದಿಲ್ಲ ತಾಯಿನ ಉಳಿಸ್ಬೋದು, ನಿಮ್ಗೆ ಯಾರು ಬೇಕು ಹೇಳೋ ಅಂತ. ನಾನು ಅಂದ್ರೆ ತಾಯಿನ ಉಳಿಸ್ಕೊಡ್ರಿ, ಮಗುವಿಗೆ ಬೇಡ ಅಂತ. ತಾಯಿ ಇನ್ನೊಂದು ಮಗನ ಹೋಗುತ್ತೆ ಬೇಡ ತಾಯಿ. ಅವಾಗ ಇನ್ನೊಂದ್ಸರಿ ಕರೀತಾನ ಅವನು, ಇನ್ನೊಂದ್ಸರಿ ಕಾದ್ಬಿಟ್ಟು ತಾಯಿನ ಉಳಿಸೋಕ್ಕಾಗಲ್ಲ ಮಗುನ ಉಳಿಸ್ತೀನಿ ನೋಡಪ್ಪ ಅಂತ. ನಾನು ಅವಾಗ ಅವ್ನು ಹೇಳ್ತೀನಿ, ನಾನು ಸರ್ ನನ್ನ ಹೆಸರು ಕರುಣ ಅಲ್ಲ, ಕರುಣ ಅಂತ ಹೇಳಿದ್ದೀನಿ ನನ್ನ ಹೆಸರು, ನಾನು ಕರುಣ ಅಂತ ಇಟ್ಕೊಂಡಿರ್ತೀನಿ. ನನ್ನ ಹೆಸರು ಕರುಣ ಅಲ್ಲ, ಸಿದ್ಧಾರೂಢ ಅಂತ ನನ್ನ ಹೆಸರು. ಚಿತ್ರದುರ್ಗದಲ್ಲಿ ಒಂದು ಮರ್ಡರ್ ಮಾಡಿ ಜೈಲಿಂದ ತಪ್ಪಿಸ್ಕೊಂಡು ನಾನು ಹೊರಗಡೆ ಬಂದಿದ್ದೀನಿ. ಮಗನೇ ನನ್ನ ಹೆಂಡತಿ ಮಕ್ಕಳು ಇಬ್ಬರು ಗೊತ್ತಿಲ್ಲ, ನೀನು ಸಾಯಿಸ್ಕೊಂಡು ಅಂತ ಡಾಕ್ಟ್ರಿಗಳು. ಇಬ್ಬರು ಬೇಕು ನನಗೆ ಮಗನೇ, ಇಲ್ಲಾಂದ್ರೆ ನಿನ್ನನ್ನು ಸಾಯಿಸಿ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಸವಾಸನೆ ಬೇಡ ಅಂತೇಳಿ ಅವನು ಗುಂಟೂರಿಗೆ ಹಾಕ್ಬಿಡ್ತಾನೆ, ಗುಂಟೂರಿಗೆ ಕಳಿಸ್ಬಿಡ್ತಾರೆ ಆಂಬುಲೆನ್ಸ್ನಾಗೆ. ಅದು ಅವ್ರಿಗೆ ಒಂದು ಟ್ಯಾಕ್ಸ್ ಹೇಳ್ಬೇಕು ನಾನು ಇವತ್ತು, ಅದು ಇನ್ಫಾರ್ಮೇಶನ್ ಮಾಡೋ ಪೊಲೀಸರಿಗೆ. ಅವರು ಮಾಡಿದ್ರೆ ಅವತ್ತೆಲ್ಲ ನಾನು ಅದು ಅವ್ನು ತೊಡ್ಬಿಡ. ಗುಂಟೂರಿಗೆ ಬರ್ತೀನಿ. ಗುಂಟೂರಿಗೆ ಬಂದಾಗ ಒಬ್ಬ ಲೇಡಿ ಡಾಕ್ಟ್ರು ಏನಿದು ಅಂತ ಕೇಳ್ತಾರೆ. ಹೀಗೆ ಅವ್ರು ಹೇಳ್ತಾರೆ. ಅವರು ಹೇಳಿದಾಗ ಅರ್ಧ ಗಂಟೆಗೆ ಹೆರಿಗೆ ಮಾಡ್ಕೊಡ್ತಾರೆ. ನಾರ್ಮಲ್ ಆಗಿ ಆಗ್ಬಿಡುತ್ತೆ. ಅವಾಗ ನಾನು ಅಂದ್ರೆ ಆಂಧ್ರದಲ್ಲಿದ್ದಾಗ ಸ್ವಲ್ಪ ಈ ಗಣೇಶನ ಪಕ್ಕಕ್ಕೆ ಸೇರಿಸ್ಬಿಡ್ತೀನಿ. ಗಣೇಶನ ಪಕ್ಕಕ್ಕೆ ಸೇರಿಸಿ ಅಲ್ಲಿ ವಾತಾವರಣ ಅಲ್ಲ, ನಾನಿರೋ ವಾತಾವರಣ ಆಗಿರ್ತದ ಏಸು 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 ಅಂತ ಅವ್ರ ಕಡೆ ಸ್ವಲ್ಪ ಮನಸ್ಸು ಹೋಗ್ತಾರೆ. ಏಸು 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 ಅಲ್ಲಿ ಕುತ್ಕೊಂಡು ಸುಮ್ಮನೆ ಆಸ್ಪತ್ರೆ ಕುತ್ಕೊಂಡು ಏಸು 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 ಪ್ರಭು ಏಸು ಪ್ರಭು ಏಸು ಪ್ರಭು ಏಸು ಪ್ರಭು ಸುಮ್ಮನೆ ಏಸು ಪ್ರಭು ತಗೊಂಡು ಮಾಡ್ತಿರ್ತ ನಾನು. ನಾರ್ಮಲ್ ಡೆಲಿವರಿ ಆಗ್ಬಿಡ್ತಾರೆ. ಏಸು ಹೋದಲ್ಲ ಬಂತ ನಾನು. ಅವಾಗ ಗಣೇಶ ಸಾರಿ ಕಡೆ ನೀನಮ್ಮ ನನ್ನ ಹೆಂಡತಿ ಮಗಳು ಉಳಿಸಲ್ಲ, ನೀನು ಸಕೊಂಡ್ಬಿಟ್ಟಿಲ್ಲ, ಏಸು ಬಂದ್ಬಿಡ್ದ ಅಂತ ಆಗ್ತದ ಅಂತ ಸರಿಸ್ಬಿಡ್ತೀನಿ. ಏಸು ಪ್ರಭು ಇಟ್ಕೊಂಡ್ಬಿಡ್ತೀನಿ. ಅವಾಗ ಅವರು ಮಗುನ ಎತ್ಕೊಂಡ್ಬರ್ತಾರೆ. ಹುಟ್ಟಿದಾಗ ನನ್ನ ಮಗಳು ಹತ್ತಿಲ್ಲ. ಅದಕ್ಕೆ ಅವ್ರು ಬಾಕ್ಸಲ್ಲಿ ಇಡ್ಬೇಕಂತ ಹೇಳ್ಬಿಟ್ಟು ಈಡ್ ಬಾಕ್ಸಲ್ಲಿ ಇಡ್ಬೇಕಂತ ಕರ್ಕೊಂಡು ಮಾಡ್ತಿರ್ತಾರೆ. ಆ ನರ್ಸ್ ಕೇಳ್ತಾರೆ, ಮಗು ನೋಡಿದ ತಕ್ಷಣ ಅದು ಅಲ್ಲ ಗಂಡು ಮಗು ತರ ಕಾಣ್ತದ, ಅದು ಮಕ್ಕ ಅಲ್ಲ. ದರಿದ್ರ ಹುಟ್ಟು ಬಿಡೋದಂತ ನಾನು ಅನ್ಕೊಂತೀನಿ. ಗಂಡು ಮಗ ನಾನು ಅನ್ಕೊಂತೀನಿ. ಹೆಣ್ಣು ಮಗು ಕೇಳಿದ್ರೆ ದರಿದ್ರ ಹುಟ್ಟಿ ಬಿಡೋದಲ್ಲ ಮರ ಅಂತ. ಅಲ್ಲಿ ನಾನು ನನ್ನ ಮನಸ್ಸಿಗೆ ಯಾವ ಬಂದಿದ್ದು, ಗಂಡು ಮಗು ಆಗಿದ್ರೆ ಬಿಸಿ ಹಾಕಿ ಹೋಗ್ಬಿಡೋಣ ಹೆಂಡತಿ, ನಾನು ನನ್ನ ಹೆಂಡತಿಗೆ ಹೋಗ್ಬಿಡೋಣ ಅಂತ ನಾನು ಮನಸ್ಸಿದೆ. ಗಂಡು ಮಗು ಬೇಡ, ಬಿಸಿ ಹಾಕಿ ಬಿಡೋಣ ಅಂತ ನಾನು. ಅವ್ರು ಕೇಳ್ತೀನಿ, ಸ್ವಲ್ಪ ತೆಗೆದು ತಂದಿರ್ತೀನಿ, ಅಮ್ಮ ಏನ್ ಬಿಟ್ಟ ಅಂತ. ಆಯಮ್ಮ ಹೇಳಲ್ಲ, ಹುಡುಗಿ ರಾಮಯ್ಯ ಅಂತಾಳೆ, ಹುಡುಗಿ ರಾಮಯ್ಯ ಅಂತಾಳೆ. ಸರಿ ಅವರಿಂದ ಹೋಗ್ತಾ, ಅದು ಮಕ್ಕಳ ಆಸ್ಪತ್ರೆ ಅಲ್ಲಿ ಸ್ವಲ್ಪ ದೂರ ಐತೆ, ಹೆರಿಗೆ ಆಸ್ಪತ್ರೆ ಮಕ್ಕಳ ಆಸ್ಪತ್ರೆ. ಅಲ್ಲಿ ಹೋದಾಗ ಅಲ್ಲೂ ಲೇಡಿ ಡಾಕ್ಟರ್ ಜ್ಯೋತಿ ಅಂತ ಡಾಕ್ಟರ್ ಹೆಸರು. ಅವ್ರಿಗೊಂದು ತುಂಬಾ ಧನ್ಯವಾದಗಳು ಜ್ಯೋತಿ ಮೇಡಮ್ ಅವರಿಗೆ. ಆಗ ಅವ್ರು ಕೇಳ್ತೀನಿ ನಾನು, ಮೇಡಮ್ ಏನ್ ಬಿಟ್ಟಾರೆ ತಿಳಿದಾರೆ ಅಂತ. ತಿಳಿದು ಮೇಡಮ್ ಅಂದ್ರೆ ಅವ್ರ ಭಾಷೆಗೂ ನಾನು ಮಾತಾಡೋ ತೆಲುಗು ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ತಿಳಿದು ಅಂತೀನಿ ನಾನು. ಹೌದಾ ಆಡಬಿಟ್ಟಯ್ಯ ಅಂತ. ಹಂಗಂತ ತಕ್ಷಣ ಹಂಗೆ ಅವ್ರು ಕಾಲಿಡ್ಕೊಂಡು ಬೀದ್ರು. ಮೇಡಮ್ ಏನ್ ಮಾಡ್ತೀರ ಗೊತ್ತಿಲ್ಲ, ನನ್ನ ಮಗಳು ಬೇಕು, ನನ್ನ ಮಗಳು ಬಿಡಿಸ್ಕೊಟ್ಟಿಲ್ಲ. ಒಂದು ಸಪ್ರೇಟ್ ಕ್ಲಿನಿಕ್ ಐತೆ ಹೊರಗಡೆ. ಆಗ ಅಲ್ಲ ಎಲ್ಲರೂ ಗಂಡು ಮಗ ಬಿಟ್ಟಾಗಲಿ ಅಂತ ನೀನೇನಯ್ಯ ಅಂತಂದ್ರೆ ಹೆಣ್ಮಗಳು ಬೇಕಂತೆ. ಇಲ್ಲ ಮೇಡಮ್ ನನಗೆ ಹೆಣ್ಣು ಮಗಳೇ ಬೇಕು, ದಯವಿಟ್ಟು ಉಳಿಸ್ಕೊಡ್ರಿ. ಅವ್ರಿಗೆ ಅಂತ ಏನೋ ಚೇಂಜ್ ಅದ ಅನ್ಸ್ಬಿಡುತ್ತೆ. ಅವರು ಬಾಕ್ಸಲ್ಲಿ ಇಡ್ತಾರೆ. ಬೆಳಿಗ್ಗೆ ಅಂದ್ರೆ ಬಾಕ್ಸಲ್ಲಿ 2 ಗಂಟೆ 1 ಗಂಟೆ ನಮ್ಮ ಹತ್ರ, ಬಾಕ್ಸಲ್ಲಿ 2 ಗಂಟೆ 1 ಗಂಟೆ ನಮ್ಮ ಹತ್ರ ಹಾಲು ಕೊಡ್ತಾರೆ. ಎಲ್ಲ ಫುಲ್ಲು ಎಲ್ಲ ರೆಡೀಸ್. ಅದು ಹೆರಿಗೆ ಮಾಡೋದು ಗಂಡು ಮಕ್ಕಳು ಬಿಡೋಂಗಿಲ್ಲ. ನನ್ನ ಹೆಂಡತಿಗೆ ನಾನು ಬಿಟ್ಟ ಗದಿಲ್ಲ, ಹೆಣ್ಮಕ್ಳು ಯಾರಿಲ್ಲ. ಅಲ್ಲಿ ಸರ್ಜನ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತೀನಿ, ಆಯ್ತು ಪಾಪ ಇಲ್ಲ ಸರ್ ಹಿಂಗೆ ಅಂತೆಲ್ಲ ನನ್ನ ಸಮಸ್ಯೆ ಹೇಳ್ಕೊತೀನಿ. ನನಗೆ ಇಲ್ಲ ಸರ್ ನಮ್ಗೆ ಯಾರು ಇಲ್ಲ, ಲವ್ ಮ್ಯಾರೇಜ್ ಕರ್ನಾಟಕದಿಂದ ಓಡ್ಬಂದ್ಬಿಟ್ಟಿದ್ವಿ, ಮತ್ತೀಗ ನೀವು ಬಿಡಲಿಲ್ಲ ಅಂದ್ರೆ ಮತ್ತೆ ಯಾರು ಸರ್ ಅಂತ. ಆಯ್ತು ರಾತ್ರಿ ಪಾಪ ಹೆಣ್ಮಕ್ಳು ಹೆಂಗಂದ್ರೆ ಮಕ್ಕಳಿರ್ತಾರೆ ಗೊತ್ತಿರಲ್ಲ, ನೀವು ಗಂಡು ಮಕ್ಕಳು ಹೋಗ್ಬಾರ್ದಲ್ಲ ಅಂತೇಳಿ
ಅವ್ರೇನು ಆ ಥರ ರೂಲ್ಸ್ಗಳು ನನಗೆ ಪರ್ಮಿಷನ್ ಕೊಡ್ತಾರೆ ಅವ್ರು ಆನಂದ ಏಸು ಬರ್ಬೋದು ನೀವು ಇದೆಯಪ್ಪ ಅಂತ ನಾನು ಎಲ್ಲ ಏಸುದೇ ಅಂತ ಅವಾಗ ಒಂದು ಹಿಂಗಾಗುತ್ತೆ. ಅವರು ಜ್ಯೋತಿ ಮೇಡಮ್ ಅವರು ಏನ್ ಮಾಡ್ತಾರೆ, ಅಲ್ಲೇನೋ ಸ್ವಲ್ಪ ಏನೋ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ ಹೋದ್ರು ಸಾಕು ಯಾರೋ ಒಂದು ಸಾಹಸಲ್ಲಿ ಏನೋ ಒಂದು ಮಗು ಸೊತ್ತಾಗಿರುತ್ತೆ. ಅಯ್ಯೋ ನನ್ನ ಮಗು ಸೊತ್ತಾಗ್ಯದ ನಾನು ರಾತ್ರಿ ನೋಡಕ್ಕಲ್ಲ ಅದು ನನಗೆ ನನ್ನ ಮಗಳು ಕಲ್ಲಾಗಲ್ಲ ಅಪ್ಪ ಅನ್ನಂಗಾಗ ಇದ್ದಾಗ ಆಸ್ಪತ್ರೆ ಕೊಡೋದಾಗಲಿ ಮಕ್ಕಳೆಲ್ಲ ಆಸ್ಪತ್ರೆ ಇರ್ತಾರೆ. ಅದು ಅವ್ರೇನ್ ಮಾಡ್ತಾರೆ, ಕಾರಣ ಈ ಕಡೆ ಹೊತ್ತು ನಮ್ಮ ನಾನು ಅಲ್ಲಿ ತಗೊಂಡು ಅಲ್ಲಿ ಬಾಕ್ಸ್ ಇರ್ತಾಳೆ. ಸರ್ ಅವ್ರು ಎಂತ ಟ್ರೀಟ್ಮೆಂಟ್ ಕೊಡ್ತಾರೆ ನಮ್ಮ ಮಗಳಿಗೆ ಅಂದ್ರೆ ₹1 ತಿಳ್ಕೊಳ್ಳೋಣ ನನ್ನ ಹತ್ರ, ₹1 ತಿಳ್ಕೊಳ್ಳೋಣ. ಅಲ್ಲೇ ಸೇರಿಸ್ಕೊಂಡು ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸಿ ಮಾತ್ರೆ ಗೀತ್ರೆ ಎಲ್ಲ ಕೊಡಿಸಿ ಊರಿಗೆ ಕಳಿಸ್ಕೊಡ್ತಾರೆ. 21 ದಿನ ನನ್ನ ಮಗಳು ಬಾಕ್ಸ್ ಆಗಿರ್ತಾರೆ. ಅವರೇ ನೋಡ್ಕೊಂತಾರೆ, ಜ್ಯೋತಿ ಮೇಡಮ್ ಅವರು ನೋಡ್ಕೊಂತಾರೆ. ನೀನು ತುಂಬಾ ಡಿಫ್ರೆಂಟ್ ಕೊಡೋ ಅಂತ ನನಗೆ ಅವರು. ಹೌದೌದು, ನಾನು ಇಷ್ಟೇ ಕೇಳಿದ್ರೆ ಡಿಫ್ರೆಂಟ್ ಗೊತ್ತಾಗ್ತೀನಿ. ನಾನು ಇಷ್ಟೇ ಗೊತ್ತಾದ್ರೆ ಡಿಫ್ರೆಂಟ್ ಆಗಿ ಗೊತ್ತಾಗುತ್ತೆ ಮೇಡಮ್ ನಿಮ್ಗೆ ಅಂತ ಅವ್ರ ಅಲ್ಲ ಎಲ್ಲ ಅವ್ರಿಗೆ ಅದೇ ಒಂದು ಆಶ್ಚರ್ಯ. ನೀವು ಎಲ್ಲರೂ ಗಂಡು ಮಕ್ಕಳು ಬೇಕಂತ ಹೆಣ್ಣು ಮಕ್ಕಳು ಬೇಕಂತ ಅದೇ ನನಗೆ ಇಷ್ಟ ಆಗಿದೆ ಅಂತ ಅವರು. ಒಂದು ವಾರಕ್ಕಾಗಷ್ಟು ಮಾತ್ರೆ ಸ್ವಲ್ಪ ಮಗುಗೆ ಮತ್ತೆ ಹೆಂಡತಿ ಎಲ್ಲ ಕೊಟ್ಟು ಕಳಿಸ್ತಾರೆ. ಅವ್ರು ಕಾರ್ ಮಾಡಿ ನಾನು ಎಲ್ಲ ಊರಿಗೆ ಕಳಿಸ್ಕೊಡ್ತಾರೆ. 1 ವಾರ ಬಿಟ್ಟು ಮತ್ತೆ ಬರ್ಕೊಂಡಿರಂತ ಅವ್ರು. ಆಯ್ತು ಮೇಡಮ್ ಬರ್ತೀವಿ. 3 ದಿನ ಮತ್ತೆ ಟೈಮ್ ಬರ್ತಾಳೆ. ಮತ್ತೆ ಅಲ್ಲಿ ಬಂದ್ಬಿಟ್ಟು ಬಂದ್ಬಿಟ್ಟು ಫೋನ್ ಮಾಡ್ತಾಳೆ. ಕಾರಣ ಯಾಡು ನೀನು ಇಲ್ಲಿ ಯಾಡು ಅಂತೀಯ ಅಂತ. ಮೇಡಮ್ ಅವ್ರು ಮೀನು ಯಾಡು ನಾನು ಬಸ್ ಸ್ಟ್ಯಾಂಡ್ ಹೋದ ನಾನು. ಬಸ್ ಸ್ಟ್ಯಾಂಡ್ ಸರ್ಕಲ್ ಅಂತ ಆನಂದ ಜಾಸ್ತಿ ಸರ್ಕಲ್ ಹೋದ ನಾನು. ಬರ್ತೀನಿ ಮೇಡಮ್ ಅವ್ರು ಬಂದು ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಮಗು ನೋಡ್ತಾರೆ, ಅವ್ನು ಕಣ ಚೆನ್ನಾಗಿದೆ ನೋಡ್ಕೋ ಅಂತ ಹೇಳ್ತಾರೆ ಅವ್ರು. ಅವ್ರು ಮತ್ತೊಂದು ಆಲೋಚನೆ ಬರುತ್ತೆ ನನಗೆ. ನಾನೊಂದು ಅನ್ಕೊಂತೀನಿ, ನನ್ನ ಮಗಳು ಹುಟ್ಟಿದಾಳೆ, ಯಾವುದೇ ಕಾರಣಕ್ಕೂ ಕೂಲಿ ಕೆಲಸ ಮಾಡಬಾರ್ದು. ನಮ್ಮಪ್ಪ ಕೂಲಿ ಕೆಲಸ ಮಾಡ್ತಾನಂತ ನನ್ನ ಮಗಳು ಅನ್ಕೋಬಾರ್ದು. ಏನಾದ್ರು ಬಿಸ್ನೆಸ್ ಮಾಡ್ಬೇಕು ನಾನು ಅಂತ ಅಂದ್ಕೊಳ್ತೀನಿ. ಅವನು ಸರಿ ಬಿಸ್ನೆಸ್ ಮಾಡೋಣ, ದುಡ್ಡು ಇರ್ಬೇಕು. ಯಾರು ಕೋಟ್ಯಾಧೀಶ್ವರ ಹನುಮಂತಪ್ಪ ಅಲ್ಲ ನಾವಪ್ಪ. ಆಗ್ ತಕೊಂಡ್ಬಿಡೋಣ, ಆಗ್ ತಗೊಂಡು ದುಡ್ಡಿಸ್ಕೊಂಡ್ ಬಂದ್ಬಿಡೋಣ ಅಂತ. ಅವ್ ನನ್ನ ಮಗಳು ಸಣ್ಣ 21 ವರ್ಷದ್ದು 21 ದಿನದ್ದು ಕೇಳ್ತೀನಿ ಹುಡುಗಿನ. ಮಗಳೇ ನೀನ್ ನಕ್ರೆ ಕರ್ನಾಟಕಕ್ಕೆ ಹೋಗ್ತೀವಿ, ನೀನ್ ನಗ್ಲು ನಾನು ಕರ್ನಾಟಕ ಹೋಗಲ್ ಕಣಮ್ಮ ಅಂತ. ನಾನು ಬರೀ ಇಂತಾನೆ ಜೀವನಕ್ಕೂ ಬರೀ ಇಂತ ಮಾಡ್ಕೊಂಡಿರೋ ನಾನು. ನನ್ನ ಮಗಳು ನಗಲ್ಲ ಅವತ್ತು, ಆದ್ರೂ ಕರ್ನಾಟಕ ಹೋಗ್ತಾನೆ. ಕೇಳೋದು ತಿರುಗುದ್ವ ಮಾಡೋದು ನಾನು. ನಗಲ್ಲ ನನ್ನ ಮಗಳ ಹೊತ್ತು ಅದು ಕರ್ನಾಟಕ ಕರ್ಕೊಂಡ್ಬರ್ತೀನಿ. ಕರ್ನಾಟಕ ಕರ್ಕೊಂಬಂದ ತಕ್ಷಣ ಪೊಲೀಸರು ಲಾಕ್ ಆಗ್ತೀವಿ. ನಾವು ಫಸ್ಟ್ ಇವ್ರನ್ನ ಬಿಡ್ತೀವಿ ತವ್ರ ಬಿಟ್ಬಿಟ್ಟು ನಾವು ಅಪ್ಪನ ಹತ್ರ ಹೋಗ್ತೀವಿ. ನಾವು ಅಪ್ಪನ ಕೇಳೋದ್ನಿ, ಅಪ್ಪ ಹೆಣ್ಮಗು ಹುಟ್ಟಿದ್ದೆ, ಮತ್ತೆ ನಾನು ಕೂಲಿ ಕೆಲಸ ಮಾಡ್ತಿದ್ದೆ, ಅಲ್ಲಿ ಗಾರೆ ಕೆಲಸ ಪೇಂಟ್ ಕೆಲಸ ಅವು ಮಾಡ್ಕೊಂಡಿದ್ದೆ. ಒಂದು 25 ವರ್ಷ ಕೊಡಪ್ಪ, ನಾನೇನಾದ್ರು ಬಿಸ್ನೆಸ್ ಮಾಡ್ಕೊಂಡು ಆಗೋ ಸೆಟ್ಲ್ ಆಗ್ತೀನಿ ಅಂತ. ಆಯ್ತು ಒಂದೇ ಮಾತಾಡ್ತಾನೆ, ನೋಡಪ್ಪ ನೀನು ಮತ್ತೆ ವಾಪಸ್ ಜೈಲಿಗೆ ಹೋಗು. ನಿನ್ನ ಗಂಡು ಮಗ ಅಂತ ಹುಡ್ಸಿದ್ದಾರೆ, ನಾನು ಹೇಳಿಲ್ಲ, ನೀನು ವಾಪಸ್ ಜೈಲಿಗೆ ಹೋಗು. ನಿನ್ನ ಮಗಳನ್ನು ನಿನ್ನ ಹೇಳ್ತೀನೋ ನನ್ನ ಮೊಮ್ಮಗಳನ್ನು ನಾನು ನೋಡ್ಕೊತೀನಿ. ನೀನು ಜೈಲಿಗೆ ಹೋಗು, ವಾಪಸ್ ಎಷ್ಟಿದೆ ಅಷ್ಟು ತೀರ್ಸಿಗೆ ಬಾ. ನೀನು ಏನ್ ಬೇಕೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಅಂತಾರೆ. ಏನು ದುಡ್ಡು ಕೊಡ್ತಿಲ್ಲ ಅಷ್ಟೇ ಹೇಳ ನೀನು ಅಂತಾರೆ. ಆವಾಗ ಲಾಸ್ಟ್ ಒಂದು ಮಾತಾಡ್ತಾರೆ, ನೀನು ಹೇಳ್ತೀನಿ ನೀನು ಬಿಡ್ತಾರಪ್ಪ, ನಾನು ಆಸೆ ಭಾಗ ಕೊಡ್ತೀನಿ ಅಂತ ನಾವು ಅಪ್ಪ ಅಂತಾರೆ. ನಾವು ನಾನು ನೀನು ಹೇಳ್ತೀನಿ ನೀನು ಬಿಡ್ತೀಯಾ ಅಂತ ನಾನು. ನಿನ್ನ ಹೇಳ್ತೀನಿ ನೀನು ಬಿಡೋ, ನನ್ನ ಹೇಳ್ತೀನಿ ಬಿಡ್ತಪ್ಪ ಅಂತ ನಾವು ಅಪ್ಪನಿಗೆ. ಆಯ್ತು ನಿನ್ನ ದಾರಿ ನೀನು ನೋಡ್ಕೊಳಪ್ಪ ಅಂತ ನಾನು. ಇನ್ನೇನು ಮನೆಯಿಂದ ನೀವು ಹೊರಗೆ ಬರ್ಬೇಕು ಸರ್, ಕಾಲ್ ಬರುತ್ತೆ ನನ್ನ ಹೆಂಡತಿ ಕಡೆಯಿಂದ. ಅವರೇ ಪೊಲೀಸ್ ಕರ್ಕೊಂಡು ಸ್ಟೇಷನ್ ಕೂರಿಸ್ಕೊಳ್ಳೋದು. ಹೌದಾ, ಯಾರಾದ್ರಲ್ಲಿ ದೊಡ್ಡ ಯಾರಾದ್ರಲ್ಲಿ ಸರ್ಕಾರಿ ಇನ್ಸ್ಪೆಕ್ಟ್ರು ಅದು ಕೊಡಿಲ್ಲ. ನಾನು ಹೇಳ್ತೇವೆ ಸರ್ಕಾರಿ ಇನ್ಸ್ಪೆಕ್ಟ್ರಿಗೆ ಫೋನ್ ಕೊಡ್ತಾಳೆ, ಸರ್ ನನ್ನ ಹೆಂಡತಿ ಮಗಳಿಗೆ ಒಂದು ಚೂರು ಏನೇನು ಬೈಲೂಬಾರದು, ಏನು ಮಾಡಬಾರ್ದು. ಒಂದು ವೇಳೆ ನೀನೇನಾದ್ರು ನನ್ನ ಹೆಂಡತಿ ಮಗಳಿಗೆ ಬೈದಿದೆಯಾ, ಏನು ಮಾಡಿದ್ರು ಗೊತ್ತಾದ್ರೆ ನಾನು ನಿನ್ನ ಮನೆ ನುಗ್ತೀನಿ. ಒಬ್ಬ ಕೊಲೆಗಾರ ನಿನ್ನ ಮನೆ ನುಗ್ಗಿದ್ರೆ ಏನು ಮಾಡ್ಬೋದು, ನೀನು ನಿವೇದನೆಗೆ ಬಿಟ್ಟು ಸರ್ ಅಂತ ಏನು ಮಾಡೋದು ಬಾರ್ಪಡಿ ಅಂತ ನೋಡಿ. ಬಂದು ಮಧುಗಿರಿ ಸ್ಟೇಷನಿಗೆ ಬರ್ತೀನಿ. ಅವಾಗ ಲಾಕ್ ಮಾಡ್ಕೊತಾರೆ, ಜೈಲಿಗೆ ಹಾಕ್ತಾರೆ. ಅಂದ್ರೆ ಯಾಕೆ ಜೈಲಿಗೆ ಹಾಕ್ತಾರೆ ಅಂದ್ರೆ ಇವರಪ್ಪ ಕೇಸ್ ಕೊಟ್ಟಿರ್ತಾರೆ, ಕಿಡ್ನಾಪ್ ರೇಪ್. ನನ್ನ ಹೇಳ್ತಾರಪ್ಪ ಅಮ್ಮ ಅವರು
ಅವ್ರಿಗೆ ಅದು ಕಂಪ್ಲೀಟ್ ಆಗಿರುತ್ತೆ. ಅದು 9 ದಿನ ಮಲಗಿರಿ ಜೈಲಲ್ಲಿ ಇರ್ತೀನಿ. ಅವತ್ತು ಒಂದಿನ ಯೇಸು ಪ್ರಭು ನೀನು ಬಿಟ್ಬಿಟ್ಟೆ ನಮ್ಮ ಕೈ ನಾನು ನೀನು ಬಿಟ್ಬಿಟ್ಟೆ ಗಡೆ ಇವತ್ತಿಗೆ ವಾಪಸ್ ಗಡೆ ಬಿಟ್ಟಕ್ಕೆ ಹೋಗಕ್ಕಾಗಲ್ಲ. ಮತ್ತು ಅವನು ಸಿಟ್ಕಟ್ ಆಗಿರ್ತಾನೆ ನಮಗೆ ಇಂಥ ಮೆಂಟಾಲಿಟಿ. ಅವನು ಇಷ್ಟಿರ್ತೀನಿ ಯೇಸು ಪ್ರಭು ಹತ್ರ ಹೋಗಿದ್ರೆ ಅಲ್ಲಿ ಸಹಾಯ ಮಾಡೋ ಹೋಗ್ತಾನೆ ಅಂತಂದ್ರೆ ಈಗ ಯಾರಾದ್ರೆ ಹೊಸಬ್ರು ಟಿಕೆಟ್ ಹೋಗ್ತಾರ ಯಾರು ಸಿಗಲ್ಲ ಅರ್ಜೆಂಟಿಗೆ. ಅದರಿಂದ ಯೇಸು ಪ್ರಭುನೇ ದಿಕ್ಕು ಏನು ಮಾಡವ ಅಂದ್ಕೊಂಡು ಅವೊಂದು ನಿರ್ಧಾರ ಮಾಡ್ಕೊಂತೀನಿ ನಾನು, ಸತ್ತು ಬಿಡೋಣ ಆಗಿದ್ದಲ್ಲಿ ಸತ್ತು ಬಿಡೋಣ ಅಂತಂದು ನನ್ನ ಹೆಂಡತಿಗೆ ಬ್ಲೇಡ್ ತರ ಕೇಳ್ತೀನಿ. ಬ್ಲೇಡ್ ತಂದ್ಬಿಡು ಅದೇ ಮರ್ಭಾಗನ ಬಗ್ಗೆ ಸುಧಾ ಬಿಡೋಣ ಅಂತ ನಾನು ಆ ಥರ ಡಿಸೈಡ್ ಮಾಡ್ತೀನಿ. ಪಾಪ ನಾನು ಹೆಂಡತಿ ನಾನು ಗಡ್ಡ ಬಿಟ್ಟಿರ್ತೀನಿ, ನಾನು ಗುರುಗಳು ಬಿಡ್ತಾರಲ್ಲ ಗಡ್ಡ ಬಿಟ್ಟಿರು ನಾನು. ಅವ್ರ ಪಾಪ ನನ್ನ ಗಂಡ ಶೇವಿಂಗ್ ಮಾಡಿಕೊಂತ ಅಂತ ಅವನು ಬಣ್ಣ ತರ್ತಾರೆ ಅವರು ನನ್ನ ಹೆಂಡತಿ. ಅವ್ರು ಅಲ್ಲಿ ಜಯಕುಮಾರ್ ಅಂತ ಹೇಳ್ಬಿಟ್ಟು ಈಗ ಬಳ್ಳಾರಿ ಜೈಲಿದ್ದಾರೆ ಅವರು ಅಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ. ಅವರು ಎಲ್ಲ ಚೆಕ್ ಮಾಡ್ತಾರೆ, ಅದು ಬ್ಲಡ್ ಸಿಗ್ತಾರೆ. ಅವ್ರು ಕೇಳ್ತಾರೆ, ಸರ್ ಶೇವಿಂಗ್ ಮಾಡ್ತೀವಿ ಸರ್, ನಮ್ಮವೆಲ್ಲ ಏನೇನು ಕೆಲಸಗಳು ಇರ್ತವೆ ಕೊಡಿ ಸರ್ ಅಂತಂದ್ರೆ ಶೇವಿಂಗ್ ಮಾಡಿ ಬರ್ತಾನೆ, ನಾನು ಮಾಡಿಸ್ದೆ ಬರ್ತಾನೆ. ಅವತ್ತು ಬ್ಲೇಡ್ ಕೊಟ್ಟಿದ್ರೆ ಮೋಸ್ಟ್ಲಿ ನಾನು ಸತ್ತೋಗಿದ್ದೀನಿ, ಇವತ್ತು ಯಾರು ಬರ್ತಾರೆ ನಾನು. ಸರಿ ಅವ್ರು ಕೊಡಲ್ಲ, ಬ್ಲೇಡೇ ಕೊಡಲ್ಲ. ಸರಿ ಅಲ್ಲಿಂದ 9 ದಿನ ಅಲ್ಲಿ ಇಟ್ಕೊಳ್ತಾರೆ, ತಂದು ಬಳ್ಳಾರಿ ಜೈಲಿಗೆ ಬಿಸಿ ಹಾಕ್ತಾರೆ. ಬಳ್ಳಾರಿ ಜೈಲಿಗೆ ಬಿಸಿ ಹಾಕಿದಾಗ ಅಲ್ಲಿ ಆನಂದ್ ರೆಡ್ಡಿ ಅಂತ ಸೂಪರಿಂಟೆಂಡೆಂಟ್, ಅವರು ಭಾರಿ ಮಟ್ಟ ಭಾರಿ ರಫ್ ಆತ. ನನ್ನ ತಂದು ಸಿಂಗಲ್ ಸಲ ಹಾಕಿರ್ತಾರೆ, ಅವ್ರಿಗಿನ ರಫ್ ನಾನು, ಅವ್ರ ಅಧಿಕಾರಿ ನನ್ನ ಕೈಲಿ ಅಷ್ಟೇ ಡಿಫ್ರೆನ್ಸ್. ಅವನು ಮನುಷ್ಯ ನಾನು ಮನುಷ್ಯ, ಕೊಡೋದು ಅವ್ರಿಗೂ ನೋವಾಗುತ್ತೆ ನನಗೂ ನೋವಾಗುತ್ತೆ ಅಂತ ನಾನು ಈ ಥರ ಯೋಚನೆ ಮಾಡೋದು ನಾನು. ಅವ್ರು ಬರ್ತಾನೆ ಬೆಳಿಗ್ಗೆ ರೌಂಡಿಸಿ ಬರ್ತಾನೆ. ರೌಂಡಿಸಿ ಬಂದಾಗ ನಾನು ಬಂದೆ ಕೈಗಡೆ ನಿಂತಿರ್ತೀನಿ. ಅವ್ನು ಬಂದು ಸಿದ್ದಗೌಡ ಹೊಡೆದ್ರಲ್ಲಿ ನಂಗೆ ಅಂತ ನಾವು ನನಗೆ ನಾನು ಸುಮ್ಮನೆ ನೋಡ್ತೀನಿ ಇನ್ನಂತ ಅವನಿಗೆ ಸೂಪರಿಂಟೆಂಡೆಂಟ್ ಅವನು ಅಂತ ನಾನು ಜೈಲಿಂದ ತಪ್ಪಿಸ್ಕೊಂಡು ಹೋಗ್ತೀನಲ್ಲೇ ಈ ಸೂಪರಿಂಟೆಂಡೆಂಟ್ ಅವನು ಇನ್ಸ್ಪೆಕ್ಟರ್ ತಪ್ಪಿಸ್ಕೊಂಡು ಹೋಗಿದೆ ಹೀಗೆ ತಗಲ್ಲ ಹೋಗೋದು. ಕೇಸ್ ಆಗಿದ್ದಾರೆ, ಕೇಸ್ ಎದುರಿಸ್ತೀನಿ, ಅವ್ರಿಗೆ ಶಿಕ್ಷೆ ಕೊಟ್ಟು ಅನುಭವಿಸ್ತೀನಿ, ಯಾಕೆ ತಗಲ್ಲ ಅಂತ ನಾನು. ಹೊರಗೆ ಹೇಳ್ಕೊಳ್ರಿ ಹೊಡಕೊಡ ನಿಮಗೆ ಅಂತ ಅವನು ಮುಟ್ನೋಡಂತ ನಾನು ಮುಟ್ನೋಡೋದು. ಅವರು ಹೇಳ್ತಾರೆ ಸೀನಿಯರ್ಸ್ ಇರ್ತಾರಲ್ಲ ಅವ್ರ ಅಧಿಕಾರಿಗಳು, ಸಾರಿ ಸಿದ್ದಗೌಡ ಸರ್ ಭಾರಿ ಸ್ಟ್ರಾಂಗ್ ಇದ್ದಾನೆ ಮತ್ತೆಲ್ಲ ಅದೇ ಹೀಗೆ ಅಂತ ಹೇಳ್ತಾರೆ. ಹೌದಾ ಅಲ್ಲಿ ಸುಮ್ಮನೆ ಆಗ್ಬಿಡ್ತಾರೆ. ನೀವು ಕಾನೂನೆಲ್ಲ ಹೋಗ್ತಾರೆ, ನೀವು ಏನೇನೋ ಅರ್ಜಿ ಬರ್ಬಿಡ್ತಾರೆ. ಜೈಲಲ್ಲಿ ಏನು ಅಂದ್ರೆ ಅರ್ಜಿ ಬರೀತು ತೆಗಿಕೆ ಅಂತಾರೆ, ಅದೊಂದು ಸಮಸ್ಯೆ ಪೊಲೀಸರದ್ದು. ಮಾನವ ಗಾಯಕ ಅರ್ಜಿ ಬರೀತಿ, ಪ್ರೆಸ್ಸಿಗೆ ಅರ್ಜಿ ಬರೀತಿ, ಪೇಪರ್ಗೆ ಅರ್ಜಿ ಬರೀತಂದ್ರೆ ಏನೋ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಸರ್ ನಿಮ್ಗೆ ಕೂಡ ಓದಿದ ಸರ್ ಟಿಕೆಟ್ ಬಾರಿಸ್ತಾರೆ ಬರೀತಾರೆ ಅಂದ್ಬಿಟ್ರೆ ಅವ್ರು ಎದಕ್ಕೆ ಬಿಡ್ತಾರೆ. ಅಂದ್ಬಿಟ್ರೆ ಎದಕ್ಕೆ ಅಂತಾರೆ. ಅದು ಎಸ್ಕೇಪ್ ಆಗಿದ್ದಲ್ಲ, ಅದು ಚಳಿಗಾಲ ಬಿಡಿಸು ಚಳಿಗಾಲ ಕರ್ಕೊಂಡು ಹೋಗ್ತಾರೆ. ಚಳಿಗಾಲ ಕರ್ಕೊಂಡು ಹೋದಾಗ ನಾನು 3 ವರ್ಷ ಶಿಕ್ಷೆ ಕೊಡ್ತಾರೆ. ಅವಾಗ ಏನಾಗುತ್ತೆ, ನಾನು ಇದರಲ್ಲಿ ಸಿಂಗಲ್ ಸಲ ಇರ್ತೀನ, ಬೈಬಲ್ ಓದ್ತಾ ಇರ್ತೀನಿ. ಅಲ್ಲಿವರೆಗೂ ಬೈಬಲ್ ಓದಿರಲ್ಲ, ನಾನು ಬೈಬಲ್ ಓದ್ತಾ ಇರ್ತೀನಿ. ಸುಮ್ಮನೆ ಏಸು ಅಂತಿರ್ತೀನಿ, ಬೈಬಲ್ ಓದಿರಲ್ಲ. ಬೈಬಲ್ ಓದ್ತಾರೆ, ನಾನು ಚರ್ಚಿಗೆ ಹೋಗ್ತಾ ಇರ್ತೀನಿ ಡೈಲಾಗೆ ರೆಗ್ಯುಲರ್. ನಾನು ಫುಲ್ಲು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿಬಿಟ್ಟಿರ್ತೀನಿ ನಾನು. ದಿನ ಭಾನುವಾರ ಬಂದು ಸಾಕು ಪ್ರಾರ್ಥನೆ ಹೋಗೋದು, ದಿನ ಬೆಳಿಗ್ಗೆ ದಿನ ಅದೇ ಕೆಲಸ. ಚರ್ಚು ಇದೆ, ಮಸೀದಿ ಇದೆ, ದೇವಸ್ಥಾನ ಇದೆ, ಎಲ್ಲವೂ ಇದಾವೆ. ಎಲ್ಲ ಕಮ್ಯುನಿಟಿಯು ಅವ್ರದ್ದು ಎಲ್ಲ ಧರ್ಮಗಳು ಇದ್ದಾವೆ. ಅವಾಗ ಬೈಬಲ್ ಓದಬೇಕಾದ್ರೆ ಅಲ್ಲೊಂದು ವಾಕ್ಯ ಬರುತ್ತೆ. ಅದೇ ಯೇಸು ಪ್ರಭುವ್ರನ್ನ ಸಿಲ್ವೆಗೆ ಏರಿಸ್ಬೇಕಾದ್ರೆ ಅವರೊಂದು ಮಾತು ಹೇಳ್ತಾರೆ, ವಿಪ್ರಿಯ ಭಾಷೆ. ಅವರು ವಿಪ್ರಿಯ ಭಾಷೆ ಮಾತಾಡ್ತಿರ್ಬೋದು. ಅವಾಗ ಎಲೋಹಿ ಲಮಸ ಭಕ್ತಾನಿ ಅಂತಂದು ಅಂದ್ರೆ ಅವರು ಯೇಸು ಪ್ರಭು ಅಂದರೆ ಓ ದೇವರೇ ನನ್ನ ನ್ಯಾಕ್ ಕೈ ಬಿಟ್ಟೆ ಅಂತ ಅರ್ಥ, ಅಷ್ಟೇ ಏನಿಲ್ಲ. ಎಲೋಹಿ ಲಮಸ ಭಕ್ತಾನಿ ವಿಪ್ರಿಯ ಭಾಷೆಗೆ. ಅವು ಅಲ್ಲಿನ ಸ್ಟಾಪ್ ಮಾಡ್ತೀನಿ ಬೈಬಲ್ ಓದೋದು. ಅಂದ್ರೆ ಯೇಸು ದೇವರಲ್ಲ, ಈತಗಿನ ದೇವ್ರು ಯಾರೋ ಬೇರೆ ಇದ್ದಾರೆ. ಈತನೇ ದೇವ್ರ ಸಹಾಯ ಕೇಳ್ಬೇಕಾದ್ರೆ ಆ ದೇವ್ರು ಯಾರು ಅಂದ್ರೆ ಯೇಸುನ ದೇವ್ರು ಅನ್ಕೊಂಡಿದ್ದೆ ನಾನು ಇಷ್ಟು ದಿನ. ಈತನೇ ಒಬ್ಬ ದೇವ್ರ ಸಹಾಯ ಕೇಳ್ತದೆ, ಮತ್ತೆ ಆ ದೇವ್ರು ಅಂದಾಗ ಅವ್ರು ಯಾರು ಹೇಳ್ತಾರೆ, ಅಲ್ಲ ಕಣಪ್ಪ ದೇವ್ರು ಅಂತಾರೆ.
ಆದ್ರೂ ಅಲ್ಲ ದೇವರು ಅಂತಾರೆ, ಯೇಸುವಿಗೆ ದೇವರು ಅಲ್ಲ ಅಂತಾರೆ. ಹೌದಾ? ಹಾಗೆ ಜಂಪ್ ಮುಸ್ಲಿಮ್ಸ್ ಅಡಾನೇ ಮಾಡಲ್ಲ, ಟೋಪಿ ಎತ್ತಿರ್ಬೋದು, ನಮಗೆ ಹೋಗ್ಬಿಡೋದು. ಇಲ್ಲಿ ಗಣೇಶ ಬಿಟ್ಟೆ, ಯೇಸುನ್ ಬಿಟ್ಟೆ, ಅಲ್ಲಿ ನಡೆದೋಗ್ಬಿಟ್ಟೆ. ಅವಾಗ ನಮ್ಮವ್ರು ಚರ್ಚ್ ಕಟ್ಸ್ಬೇಕು, ಏನಾಗಿ ಚರ್ಚ್ ಕಟ್ಸ್ಬೇಕು ನಾನು ಯೇಸು ಹೋಗ್ತಾರೆ. ಈಗ ಇಲ್ಲಿ ಬಂದ್ರೆ ಬಸೀದಿ ಕಟ್ಟೋ ಮಸೀದಿ ಕಟ್ಸ್ಬೇಕು. ಅವಾಗ ಇದು ಹೋಗ್ತಾ ಇರ್ತೀನಿ, ಅಲ್ಲಿ ಜೈಲಾಗೆಲ್ಲರೂ ಸಿದ್ಧನೂಡ ಸಾಬೂನ ಬಿಡ್ಲ ಇವ್ನಿಗೆ ಏನ್ ಬಂತ ಅಂತ ವಾಡೆ ಮೇಲೆ ಕೆಟ್ಟ ಕಾಮೆಂಟ್ ಮಾಡೋದು. ಮುಂಜಿ ಮಾಡ್ಸ್ಕೊಂಡ್ಬಿಡೋದೇನು ಏನೇನೋ ಬಂದ್ಬಿಡ್ತಾರೆ, ಕೆಟ್ಟ ಕೆಟ್ಟ ಕಾಮೆಂಟ್ಗಳು. ಸೈಜ್ ಕೇಳೋಲ್ಲ, ಚರ್ಚಿಗೆ ಒಂದು ಸೈಜ್ ಕೇಳ್ತಾರೆ, ಹಿಂದೂ ಮಸೀದಿಗೆ ಒಂದು ಸೈಜ್ ಕೇಳಲ್ಲ. ಅವ್ರು ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡ್ತಾರೆ. ಅರ್ಧ ತಲೆ ಕೆಟ್ಟಿಲ್ಲ, ಅಲ್ಲ ಅದ ಬಿಡ, ಅಲ್ಲ ನೋಡ್ಕೊಂತ ಎಲ್ಲ ಅಲ್ಲ ನೋಡ್ಕೊಂತ. ಅವಾಗ ಮಸೀದಿ ಚರ್ಚಿಗೆ ಹೋಗ್ಬೇಕಾದ್ರೆ ಒಂದು 50 ಆಡ್ ಬಂದ್ಬಿಟ್ಟಿದ್ದು ಯೇಸು ಮೇಲೆ, ಒಂದು 50 ಆಡ್ ಬಂದ್ಬಿಟ್ಟಿದ್ದು ಯೇಸು ಮೇಲೆ. ಆಮೇಲೆ ಇಲ್ಲಿ ಬಂದಷ್ಟು ಇಲ್ಲೊಂದು 50 ಆಡು ಅಲ್ಲ ಮೇಲೆ, ಅಲ್ಲ 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 ನೀನೇ ಎಲ್ಲ ಅಂತೇಳಿ ಯಾಕಂದ್ರೆ ಏನೋ ಬರೋದು ಬಾಯಿ ಬಂದ ಬರೆಯೋದು. ನಮಾಜ್ ಮಾಡೋದು 50 ನಮಾಜ್ ರೆಗ್ಯುಲರ್ ಕರೆಕ್ಟಾಗಿ 50 ನಮಾಜ್ ಮಾಡ್ತಿದ್ದೆ ನಾವು. ಫಜರು, ಮಗ್ರಿಬು ಇದಾವು ಎಲ್ಲ 50 ನಮಾಜ್ ಮಾಡ್ತಾ ಇದ್ದೆ. ಇಲ್ಲಿಗೆ ಕೋರ್ಟಿಗೆ ಕರ್ಕೊಂಡು ಹೋದ್ರು, ಹೆಲ್ಕೆರೆ ಕೋರ್ಟಿಗೆ, ಎಸ್ಕೆ ಮಧ್ಯಾಹ್ನ 1 ಗಂಟೆ ಅಲ್ಲ ಅಂತ ಕೂಗಿದ್ರು. ಅಲ್ಲ ಅಂತ ಕೂಗಿದ ತಕ್ಷಣ ಅಲ್ಲೇ ನಮಾಜ್ ಮಾಡ್ಬಿಟ್ಟು ಕೋರ್ಟೇ, ಅದೇ ಕೋರ್ಟು ಜಡ್ಜಿಲ್ಲ ಇಲ್ಲಿ ಹೊರಗಡೆ. ಅಲ್ಲೇ ನಾನು ಕೇಳಿದೆ, ಸರ್ ನಮಾಜ್ ಮಾಡೋ ಬಿಡ್ತೀರಾ ಅಂತ ಪೊಲೀಸರನ್ನ. ಬಿಡ್ತೀವಪ್ಪ, ನೀನೇನು ಬಿಡೋಕೆ ಬಿಡ್ದಿರಕ್ಕಾಗ್ತೀರ ಮಾಡಿರ್ತೀವಿ. ಆಗ ಏನು ಅಲ್ಲೇ ನಮಾಜ್ ಮಾಡಿದೆ 3 ಗಂಟೆಗೆ ಕರ್ಕೊಂಬರ್ರಿ ಅಂತ ಹೇಳಿದ್ರು ಅವರು. ಆಗ 3 ಗಂಟೆಗೆ ಹೋದೆ ಕೋರ್ಟ್ ಒಳಗೆ. ಏನಪ್ಪ ಅಂತಂದ್ರು. ನಾನು ಮನುಷ್ಯ ಅಂದ್ಕೊಂಡೆ, ಅಲ್ಲ ಇನ್ಮೇಲೆ ಬಾರ್ ಹಾಕಿ ಕೇಸ್ ಒಪ್ಕೊಂತೀನಿ, ಜಾಸ್ತಿ ಶಿಕ್ಷೆ ಕೊಡ್ಬೇಡಪ್ಪ ಅಂತಂದ್ರು. ಸರ್ ಕೇಸ್ ಒಪ್ಕೊಂತೀನಿ ಸರ್ ಅಂತಂದ್ರೆ. ಅವಾಗ ನಾವು ಜಡ್ಜಿದ್ದು, ನೋಡಪ್ಪ ನೀನು ಕೇಸು ಒಪ್ಪಿಗೆ ಅಂದರೆ ಅದು ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಗೋದು. ಸರ್ ಏನಾಗುತ್ತೆ ಸರ್, ಕೋರ್ಟ್ ಏನು ಶಿಕ್ಷೆ ಕೊಡೋಕೆ ನಾನು ಸ್ವೀಕಾರ ಮಾಡ್ತೀನಿ. ನಾನು ಹಿಂದೆ ಎಲ್ಲದನ್ನು ಕೈ ಬಿಡೋದು ಬಿಡೋದು. ಸರಿನಪ್ಪ 3 ವರ್ಷ ಶಿಕ್ಷೆ ಆಗುತ್ತೆ ನಾನು. ಅಲ್ಲ ಲಾ ಇಲಾಹ ಇಲ್ಲಲ್ಲ ಅಂದಲ್ಲ ಜಾಸ್ತಿ, ಲಾ ಇಲಾಹ ಇಲ್ಲಲ್ಲ ಲಾ ಇಲಾಹ ಇಲ್ಲಲ್ಲ ಲಾ ಇಲಾಹ ಇಲ್ಲಲ್ಲ ಅಂತ ಜ್ಞಾನ ಇಲ್ಲ ಕೈ ಕೊಡ್ತಾ ಇಲ್ಲೂ ಕೈ ಕೊಡ್ಬೇಡಪ್ಪ ಅಲ್ಲ ಅಂತ ನಾನು ಹೇಳ್ತೇನೆ. 3 ವರ್ಷ ಶಿಕ್ಷೆ ಆಗುತ್ತೆ ಮತ್ತೆ ದಂಡನ ಆಗುತ್ತೆ ಅಂತಂದ್ರು. ಮೊಹಮ್ಮದ್ ರಸೂಲುಲ್ಲಾ, ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ್ ರಸೂಲುಲ್ಲಾ ಅಂತ ನಾನು ಮನುಷ್ಯ ಅಂತ ಕರೀರಿ. ಆವಾಗ ಜಡ್ಜು ತಕ್ಷಣ ಚೇಂಜ್ ಆಗಿ ಇನ್ನೆಷ್ಟು ವರ್ಷ ಶಿಕ್ಷೆ ನಿಮಗೆ ಅಂತಂದ್ರೆ ಅವರು ಲೈಫ್ ಅಂತ ಹೇಳ್ಬಿಟ್ಟು ಜಾಸ್ತಿ ಕೊಟ್ಬಿಟ್ಟು ನಾನು ಅಂತೇಳಿ 10 ವರ್ಷ ಐತೆ ಅಂತಂದೆ. ಈಗ ಎಷ್ಟು ವರ್ಷ ಹೊಡೆದಿದ್ಯಾ ಅಂತಂದ್ರು. ಅಲ್ಲಿ 9 ವರ್ಷ ಹೊಡೆದಿದ್ದೀನಿ ನಾನು. ಅವನು ಜಡ್ಜು ತೆಗೆದು ನೋಡಿದ ಪಾಪ 9 ವರ್ಷ ಆಲ್ರೆಡಿ ನಾನು 9 ವರ್ಷ ಹೊಡೆದಿದ್ದೀನಿ. ಅವಾಗ ಸರಿ ಅಂತೇಳಿ 6 ತಿಂಗಳು ಶಿಕ್ಷೆ ಕೊಟ್ಟ. ಹೊರಗೋದ್ರೆ ಏನು ಹೇಳ್ಬೇಕಂತ ಜಲ್ದಿ ಕ್ಲಾಸ್ ಆಗ್ತಿಲ್ಲ ನನಗೆ. ಸರ್ ಏನಾದ್ರು ಒಂದು ಮಾಡಿ ಬದುಕ್ತೀನಿ ಸರ್, ಕಳ್ತನ ಮಾಡಿ ಬದುಕ್ತೀಯಾ ಅಂತಂದ್ರೆ ಅವರು, ಕೊಲೆ ಮಾಡಿ ಬದುಕ್ತೀಯಾ ಅನ್ನೋದು. ಇಲ್ಲ ಸ್ವಾಮಿ ಅದನ್ನು ಮಾತ್ರ ಮಾಡೋ ಸ್ವಾಮಿ,